ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇನ್ ಕಂಟಿನ್ಯೂಯೇಷನ್ ವಿತ್ ಪ್ರೀವಿಯಸ್ ವಿಡಿಯೋ ಹೆಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಏನು ನಾವು ನೋಡಿದ್ವಿ. ಈಗ ಥರ್ಡ್ ಲೆಕ್ಚರನ್ನು ತೊಗೊಂಬರ್ತಾ ಇದ್ದೀನಿ ನಾನು. ಪ್ರೀವಿಯಸ್ ಲೆಕ್ಚರಲ್ಲಿ ನಾವು ಅಪ್ಲಿಕೇಶನ್ಸ್ ಆಫ್ ಹೆಚ್ ಸಿ ಎಫ್ ಬಗ್ಗೆ ನೋಡ್ಕೊಂಡ್ವಿ. ಆಮೇಲೆ ನಾವು ಮೇನ್ಲಿ ಏನು ಮಾಡಿದ್ವಿ ಅಂತಂದ್ರೆ, ಹೆಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಪ್ರಾಬ್ಲಮ್ಸನ್ನು ಹೆಂಗೆ ಐಡೆಂಟಿಫೈ ಮಾಡೋದನ್ನು ನಾವು ಕಲ್ತೀವಿ. ಯಾರಾದರೂ ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ವಿಡಿಯೋನ, ಪ್ಲೀಸ್ ನೀವು ಸೆಕೆಂಡ್ ಲೆಕ್ಚರ್ನ ನೋಡ್ಕೊಂಡು ಬನ್ನಿರಿ. ನಿಮ್ಗೆ ಕಾನ್ಸೆಪ್ಟ್ಸ್ ಇನ್ನೂ ಕ್ಲಿಯರ್ ಆಗ್ತಾವ. ಆಮೇಲೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಇನ್ ಕೇಸ್ ನಿಮಗೆ ಏನಾದರೂ ಪರ್ಸನಲೈಸ್ಡ್ ಕೋಚಿಂಗ್ ಮತ್ತು ಮೆಂಟರ್ಶಿಪ್ ಬೇಕಂತಂದ್ರೆ ತೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕ್ನಲ್ಲಿ ಜಾಯ್ನ್ ಆಗ್ರಿ. ಇದಕ್ಕೆ ನಾನು ಓನ್ಲಿ ಒನ್ ಟೈಮ್ ₹200 ಫೀಸ್ ಇಟ್ಟಿದ್ದೀನಿ. ಇದರಲ್ಲಿ ಏನಾಗುತ್ತೆ, ನಿಮ್ಗೆ ಪರ್ಸನಲೈಸ್ಡ್ ಡೌಟ್ ಸೆಷನ್ಸ್ ಮತ್ತು ಕ್ವಿಝಸ್ ನಿಮ್ಗೆ ಡೈಲಿ ಕಳಿಸ್ತಾ ಇರ್ತೀನಿ. ದ್ಯಾಟ್ ನಾವು ಅಲ್ಲಿ ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡ್ಕೋಬೋದು. ಓಕೆ, ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಮೇನ್ಲಿ ನಾವು ಏನು ಕವರ್ ಮಾಡ್ತೇವೆ ಅಂದ್ರೆ, ಮೇನ್ಲಿ ನಾವು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ನಾವು ನೋಡ್ತೇವೆ. ಯಾಕಂತಂದ್ರೆ ಸಿಲೆಬಸ್ದಾಗ ಜಾಸ್ತಿ ನಾವು ಫೋಕಸ್ ಏನು ಮಾಡಿದಾನೆ ಅಂದರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಬಗ್ಗೆನೇ ಹೇಳ ನಾವು ಎಚ್ ಸಿ ಎಫ್ ಆಮೇಲೆ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಅಂತ ಹೇಳಿದಾನೆ. ಹಾಗಾಗಿ ಇವತ್ತು ಸ್ವಲ್ಪ ನಾವೇನು ಮಾಡೋಣ, ಎಲ್ ಸಿ ಎಮ್ದು ಕೆಲವೊಂದು ಕ್ವಶನ್ಸನ್ನು ನಾವು ನೋಡೋಣ. ಓಕೆ, ಫೈನ್. ಇದರಲ್ಲಿ ದಿಸ್ ಈಸ್ ಅ ಕ್ವಶನ್ ವೇರ್ ಇದು ಸ್ವಲ್ಪ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಅಂತ ಬರ್ತಾವೆ. ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಬರ್ತಾವೆ ರೀ. ಈಗ ನಾವು ಇಲ್ಲಿ ಸಿನ್ಯಾರಿಯೋ ನೋಡ್ಕೋಬೇಕು. ಫಸ್ಟ್ ಈ ಸಿನ್ಯಾರಿಯೋನ ಓದ್ಕೋಬೇಕು ನಾವು. ಆಮೇಲೆ ಈ ಕ್ವಶನ್ಸ್ನ ತೆಳಗೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಫೈನ್. 3 sets of English, Hindi and mathematics books have been stacked in such a way that all the books stored topic wise and height of each stack is same. Okay, the number of English books is 96, the number of Hindi books is 240 and the number of mathematics books is 336. Assuming that the books are having same thickness, ಇದನ್ನೆಲ್ಲ ನಾವು ತೆಳಗಿಂದೆಲ್ಲ ಈ ಆನ್ಸರ್ಸನ್ನು ಫೈಂಡ್ ಮಾಡಬೇಕು. ಓಕೆ, ಏನಂತಂದ್ರಿ ಅವನು, ಇಂಗ್ಲೀಷ್ ಬುಕ್ಸ್ ಎಷ್ಟಿದಾವೆ ನಮ್ಮ ಕಡೆ 96 ಇದಾವೆ ರೀ. ಹಿಂದಿ ಬುಕ್ ಎಷ್ಟಿದಾವೆ ಅಂತಂದ್ರೆ 240 ಇದಾವೆ. ಮ್ಯಾಥಮೆಟಿಕ್ಸ್ ಬುಕ್ಸ್ ಎಷ್ಟಿದಾವೆ ಅಂದ್ರೆ 336 ಬುಕ್ಸ್ ಅದಾವೆ. ಇದನ್ನು ಇವು ಮೂರು ಬುಕ್ಸನ್ನು ಏನು ಮಾಡತ್ತನವ, ದೇ ಹ್ಯಾವ್ ಸ್ಟ್ಯಾಕ್ಡ್ ಅಂತಂತಂದ್ರೆ ಹೊಂದಿಸಿ ಇಡುವುದು. ಓಕೆ, ದೇ ಹ್ಯಾವ್ ಬಿನ್ ಸ್ಟ್ಯಾಕ್ಡ್ ಇನ್ ಸಚ್ ಎ ವೇ ದ್ಯಾಟ್ ಟಾಪಿಕ್ ವೈಸ್ನ ಅವರು ಸ್ಟೋರ್ ಮಾಡಿ ಇಟ್ಟಾರೆ ಅದನ್ನು. ಓಕೆ, ಟಾಪಿಕ್ ವೈಸ್ ಏನು ಮಾಡ್ತಾನೆ ರೀ, ಯೂಶಲಿ ಬುಕ್ಸನ್ನ ಈ ಥರ ಸ್ಟ್ಯಾಕ್ ಮಾಡಿ ಇಟ್ಟ ನಾವು. ಓಕೆ, ಈಗ ನಾವು ಅದಕ್ಕೆ ಇಲ್ಲಿ ಕೆಳಗಿನ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ನೋಡೋಣ್ರಿ. ಫೈನ್. ಫಸ್ಟ್ ಕ್ವಶನ್ ನೋಡೋಣ ಇಲ್ಲಿ. ಹೌ ಮೆನಿ ಮ್ಯಾಕ್ಸಿಮಮ್ ಬುಕ್ಸ್ ಶುಡ್ ಬಿ ಕೆಪ್ಟ್ ಇನ್ ಈಚ್ ಸ್ಟ್ಯಾಕ್? ಹೌ ಮೆನಿ ಮ್ಯಾಕ್ಸಿಮಮ್ ಬುಕ್ಸ್ ಶುಡ್ ಬಿ ಕೆಪ್ಟ್ ಇನ್ ಈಚ್ ಸ್ಟ್ಯಾಕ್ ಅಂತ ಕೇಳೋಣವ. ಫಸ್ಟ್ ಐಡೆಂಟಿಫಿಕೇಶನ್ ಅಂತಂದ್ರೆ ವೆದರ್ ದಿಸ್ ಈಸ್ ಎ ಹೆಚ್ ಸಿ ಎಫ್ ಆರ್ ಎಲ್ ಸಿ ಎಮ್ ಕ್ವಶನ್ ಅನ್ನೋದನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡೇವೆ. ನಾವು ಯಾವುದೇ ಕ್ವಶನಿಗೆ ನಾವು ಎಚ್ ಸಿ ಎಫ್ ಅಥವಾ ಎಲ್ ಸಿ ಎಮ್ಮನ್ನು ಹೆಂಗೆ ಕ್ಲಾಸಿಫೈ ಮಾಡ್ಕೋಬೋದು. ಯಾರಾದರೂ ನೋಡಿಲ್ಲಲ್ಲ ವಿಡಿಯೋ, ಪ್ಲೀಸ್ ಅದನ್ನು ನೋಡ್ಕೊಂಬರ್ರಿ. ಓಕೆ, ಇಲ್ಲೇ ಸ್ಟಾಪ್ ಮಾಡಿರಿ, ಆ ಪ್ರೀವಿಯಸ್ ನೋಡಿಕೊಂಡು ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ಕೊರಿ. ಏನಪ್ಪ ಅಂತಂದ್ರೆ ಈಗ ನಮಗೆ ಬಂದಿರೋ ಆಪ್ಷನ್ಸ್ ನೋಡ್ರಿ, ಇಲ್ಲೇ 12, 24, 36 ಮತ್ತು 48. ಇವೆಲ್ಲ ಆಪ್ಷನ್ಸ್ನು ಏನದಾವು, ಕ್ವಶನ್ನ ಕೊಟ್ಟಿರುವಂಥ ನಂಬರ್ಸ್ಗಿಂತನೂ ಕಡಿಮೆ ಅದಾವು ಜಾಸ್ತಿ ಅದಾವು. ಆಬ್ವಿಯಸ್ಲಿ ಕಮ್ಮಿ ಅದಾವ. ಕಡಿಮೆ ಅದಾವ ಅಂತ ಅಂದ್ಕೊಳ್ಳಿ ಏನಾಗುತ್ತೆ, ನಮ್ದು ಆನ್ಸರ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಆಲ್ಸೋ ಶುಡ್ ಬಿ ಲೆಸ್ ದೆನ್ ದ ಗಿವನ್ ನಂಬರ್ಸ್. ಇದು ಒಂದು ಲಾಜಿಕ್ ಹೇಳಿದೆ ನಾನು. ದ್ಯಾಟ್ ಇದು ನಿಮಗೆ ಹೆಚ್ ಸಿ ಎಫ್ ಪ್ರಾಬ್ಲಮ್ ಅಂತ ಕನ್ಫರ್ಮ್ ಆಗಿ ಗುರ್ತಾಯ್ತು. ಏನಿದು, ಇಟ್ ಈಸ್ ಅ ಹೆಚ್ ಸಿ ಎಫ್ ಪ್ರಾಬ್ಲಮ್ ಓನ್ಲಿ. ಓಕೆ, ದಟ್ ಈಸ್ ಒನ್ ಥಿಂಗ್. ಆಮೇಲೆ ಇನ್ನೊಂದು ಏನಂತಂದ ನಾವು, ದಿಸ್ ಈಸ್ ಒನ್ ವೇ. ಮತ್ತು ಇನ್ನೊಂದು ಏನಂತಂದರೆ, ಹಿಂಗೆ ಸ್ಟಾಕ್ ಮಾಡಿಟ್ಟಾನ, ಹೊಂದಿಸಿ ಇಟ್ಟಾನ, ಇದು ಮಾಡ್ಯಾನ ಅಂತನ್ನುವಂಥ ಕೀವರ್ಡನ್ನು ನಾವು ನೋಡ್ಕೊಂಡೇವಿ ಲಾಸ್ಟ್ ಕ್ಲಾಸ್ನಲ್ಲಿ. ಹಾಗಾಗಿ ದ್ಯಾಟ್ ಆಲ್ಸೋ ವಿಲ್ ಕಮ್ ಅಂಡರ್ ದಿ ಹೆಚ್ ಸಿ ಎಫ್. ಓಕೆ, ಫೈನ್. ಫಸ್ಟ್ ಕ್ವಶನ್ ನೋಡೋಣ್ರಿ ಈಗ. ಹೌ ಮೆನಿ ಮ್ಯಾಕ್ಸಿಮಮ್ ಬುಕ್ಸ್ ಶುಡ್ ಬಿ ಕೆಪ್ಟ್ ಇನ್ ಈಚ್ ಸ್ಟ್ಯಾಕ್ ಅಂತ ನಾತನವ. ಮ್ಯಾಕ್ಸಿಮಮ್ ಎಷ್ಟು ಬುಕ್ಸನ್ನು ನಾವು ಇಡಬೇಕು ಅಂತ ನಾತಾನ. ಹಾಗಾಗಿ ನಾವೇನು ಮಾಡ್ಬೇಕೀಗ, ನಾವು ಹೆಚ್ ಸಿ ಎಫ್ನ ಕಂಡುಹಿಡಿಬೇಕು. ಓಕೆ, ಹೆಚ್ ಸಿ ಎಫ್ ಆಫ್ ದಿ ನಂಬರ್ಸ್ ವಿಚ್ 96, 240, 336. ಓಕೆ, ಇವು ಮೂರು ಕ್ವಶನ್ಸ್ದ ನಾವು ಮಾಡ್ಕೋಬೇಕ್ರಿ ಈಗ. ನಾನೇನು ಮಾಡ್ತೀನಿ, ಯು ಕ್ಯಾನ್ ಯೂಸ್ ಎನಿ ಅದರ್ ಮೆಥಡ್. ನೀವು ಇಲ್ಲಿ 2 ಮೆಥಡ್ ಯೂಸ್ ಮಾಡ್ಬೋದು. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಬೋದು, ಇನ್ನೊಂದು ಯೂಕ್ಲಿಡ್ಸ್ ಲೆಮ್ಮ. ಓಕೆ,
ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಅಂತ ಬರುತ್ತೆ. ನಿಮ್ಗೆ ಆಲ್ರೆಡಿ ಹೇಳೇನಿ, ಯಾರು ನೋಡಿಲ್ಲ ಗೊತ್ತಿಲ್ಲ ಸ್ವಲ್ಪ ನೋಡ್ಕೊಂಬರ್ರಿ ಅದು ಹಿಂದೆ ಹೋಗಿ ಲೆಕ್ಚರ್ಸನ್ನು. ಸೊ ದಿಸ್ ಈಸ್ ನಾನು ಈಗ ಏನು ಮಾಡ್ತೀನಿ, ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ತೊಗೋತೀನಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋರ್ಗೂ ಅದನ್ನು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಏನು ಮಾಡ್ತೀನಿ ಈಗ, ಸೊ 96 ಮತ್ತು 240ದ ಎಚ್ ಸಿ ಎಫ್ನ ಕಂಡುಹಿಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ಇದ್ರಾಗ ಏನೈತಪ್ಪ ಅಂತಂದ್ರೆ 96 ಈಸ್ ಇಲ್ಲ, ಸಾರಿ 240 ಈಸ್ ಗ್ರೇಟರ್ ದೆನ್ 96. ಸೊ ಹಾಗಾಗಿ ನಾನೇನು ಮಾಡ್ತೀನಿ, 240ನ ಇಲ್ಲಿ ಒಳಗೆ ತೊಗೋತೀನಿ, ಈ 96ನ ಇಲ್ಲಿ ತೊಗೋತೀನಿ. ಸೊ 96 2 ಎಷ್ಟು ಬರುತ್ತೆ ಇದು, 192 ಏನೋ ಬರುತ್ತೆ. ಓಕೆ, ಸೊ 10 ಒಳಗೆ 2 ಹೋದ್ರೆ 8 ಬರುತ್ತೆ. ಸೊ ದಿಸ್ ಈಸ್ ಇಲ್ಲಿ 15 ಒಳಗೆ 9 ಹೋದ್ರೆ ಸೊ 4. ಸೊ ದಿಸ್ ಈಸ್ 110 ಆಗುತ್ತೆ. ಸೊ 48 ಬಂತು. ಸೊ ಸಿನ್ಸ್ ಈ 48 ಏನೈತಪ್ಪ ಈ ಡಿವೈಸರ್ಗಿಂತ ಕಡಿಮೆ ಐತಿ, ಸೊ 48 ಈಸ್ ಲೆಸ್ ದೆನ್ 96 ಅಂತ ಅಂದ್ಕೂಳೆ, ಸೊ ನಾವು ವಾಪಸ್ ಏನು ಮಾಡ್ಬೇಕಾಗತ್ತೆ, ಇದೇ 96ನ ಇಲ್ಲಿ ತರಬೇಕು. ಈಗ ಇದನ್ನು ಈ 96ನ ಮತ್ತು ವಾಪಸ್ ಇಲ್ಲಿ ತಂದು ಇದನ್ನು ಮತ್ತೆ ನಾವು ಡಿವೈಡ್ ಮಾಡಬೇಕಾಗತ್ತೆ. ಸೊ ಇದು ಡೈರೆಕ್ಟ್ ಐತಿ, 48 2 96. ಸೊ ಇದು ಏನು ರಿಮೈಂಡರ್ 0 ಆದ. ಸೊ ಯಾವಾಗ ರಿಮೈಂಡರ್ 0 ಆಗ್ತೈತಲ್ಲ, ನಾವು ಅವಾಗ ಸ್ಟಾಪ್ ಮಾಡಿ, ಸೊ ಅದರದ್ದು ಡಿವೈಸರ್ ಏನಿರುತ್ತಲ್ಲ, ಸೊ ಎಲ್ಲಿ ಯಾವ ಪೊಸಿಷನ್ನಾಗ ರಿಮೈಂಡರ್ 0 ಆಕೈತಿ, ಇದರ ಡಿವೈಸರ್ ಏನಿರ್ತೈತಲ್ಲ, ಸೊ ದಟ್ ಈಸ್ ಯುವರ್ ಹೆಚ್ ಸಿ ಎಫ್. ಸೊ ಹೆಚ್ ಸಿ ಎಫ್ ಈಸ್ ಈಕ್ವಲ್ ಟು 48. ಓಕೆ, ಸೊ ಫಸ್ಟ್ ಕ್ವಶನ್ನಾಗ ಆಪ್ಷನ್ ಏನಾಯ್ತು ಚೆಕ್ ಮಾಡ್ಕೊರಿ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಬುಕ್ಸ್ ಶುಡ್ ಬಿ ಕೆಪ್ಟ್ ಇನ್ ಈಚ್ ಸ್ಟ್ಯಾಕ್ ಈಸ್ ಆಪ್ಷನ್ ನಂಬರ್ ಡಿ 48. ಓಕೆ, ಸೊ ಈಗೇನು ಮಾಡತ್ತ ನಾವು ಸೆಕೆಂಡ್ ಕ್ವಶನ್ನಾಗ ನೋಡ್ರಿಲ್ಲ, ನಂಬರ್ ಆಫ್ ಸ್ಟ್ಯಾಕ್ಸ್ ಆಫ್ ಇಂಗ್ಲೀಷ್ ಬುಕ್ಸ್. ಈಗ ಬರೀ ಇಂಗ್ಲೀಷ್ ಬಗ್ಗೆನೇ ಕೇಳತ್ತಾನ ಅಷ್ಟೇ. ಸೊ ಹಾಗಾಗಿ ಇಂಡಿವಿಜುವಲ್ ನಂಬರ್ ಆಫ್ ಇಂಗ್ಲೀಷ್ ಬುಕ್ಸ್ ಎಷ್ಟು ಅದಾವೆ ನಮ್ಮ ಕಡೆ, 96 ಅದಾವೆ. ಸೊ ಕಾಮನ್ ಆಗಿ ಸ್ಟಾಕ್ ಮಾಡಬೇಕಾಗಿದ್ದು ನಮಗೂ ಎಷ್ಟು ಬಂದೈತಿ, 48 ಬಂದೈತಿ. ಸೊ ಹಾಗಾಗಿ ನಾವೇನು ಮಾಡ್ಕೋಬೋದಿಲ್ಲ ಅಂತಂದ್ರೆ, ಸೊ ಸೆಕೆಂಡ್ ಒಂದು ಏನು ಮಾಡ್ಕೊಂಡ್ರೆ ಇಂಗ್ಲೀಷ್ ಎಷ್ಟು ಬುಕ್ ನಾವು ಇಟ್ಕೋಬೋದು ರೀ, ಇಂಗ್ಲೀಷ್ ಬುಕ್ಸ್ ಟೋಟಲ್ ಇರುವ ಎಷ್ಟು ಅದಾವೆ, 96 ಅದಾವೆ. ಬಟ್ ನಮ್ದು ಹೆಚ್ ಸಿ ಎಫ್ ಬಂದಿರೋದು ಎಷ್ಟು ಬಂದೈತಿ, ಸೊ 48 ಬಂದೈತಿ. ಸೊ ಹಾಗಾಗಿ ಸೊ ಇದು 1 ಇದು 2 ಸೊ ಇದು 2. ಸೊ ನಂಬರ್ ಆಫ್ 2 ಸ್ಟ್ಯಾಕ್ಸ್, 2 ರೋ ಸ್ಟ್ಯಾಕ್ ಮಾಡ್ಬೋದು ನಾವು ಇಂಗ್ಲೀಷ್ ಬುಕ್ಕನ್ನು. ಓಕೆ, ಸೊ ಹಿಂಗೆ ಸಿಮಿಲರ್ಲಿ ಐ ಥಿಂಕ್ ಥರ್ಡ್ ಕ್ವಶನ್ನು ಸಹಿತ ಹಿಂದಿ ಬುಕ್. ಸೊ ಆನ್ಸರ್ ಏನು ಬಂದೈತ್ರಿ ಇಲ್ಲೇ, ಸೊ 2 ಅಂತ ಐತಲ್ಲ, ಸೊ ದಿಸ್ ಈಸ್ ದ ಆನ್ಸರ್. ಸೊ ಥರ್ಡ್ ಕ್ವಶನ್ ನೋಡ್ರಿ, ನಂಬರ್ ಆಫ್ ಸ್ಟ್ಯಾಕ್ಸ್ ಆಫ್ ಹಿಂದಿ ಬುಕ್ಸ್. ಸೊ ಟೋಟಲ್ ಹಿಂದಿ ಬುಕ್ಸ್ ಎಷ್ಟು ಅದಾವ, 240 ಅದಾವ. ಸೊ 240 ಡಿವೈಡೆಡ್ ಬೈ 48. ಸೊ ಇದೇನಾಗತ್ತೆ, ಸೊ ಇದು 1 ಇದು 5 ಬಂದ್ಬಿಡುತ್ತೆ. ಸೊ ದಿಸ್ ಈಸ್ 5. ಸೊ ದ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಹಂಗೆ ನಂಬರ್ ಆಫ್ ಸ್ಟ್ಯಾಕ್ಸ್ ಫಾರ್ ದಿ ಮ್ಯಾಕ್ಸ್ ಬುಕ್ ಅಂತ ಕೇಳತ್ತಾನ. ಸೊ ಮ್ಯಾಕ್ಸ್ ಬುಕ್ ಅಂದ್ರೆ ಟೋಟಲ್ ಎಷ್ಟು ಅದಾವ ಕೌಂಟು, 336. ಸೊ 336 ಡಿವೈಡೆಡ್ ಬೈ 48. ಸೊ 8 ಒಳಗೆ ಹೋಗುತ್ತೆ ಇದೆ. ಸೊ ಯೂಶಲಿ 8 ಯಾವಾಗ ಲಾಸ್ಟ್ 8 ಟೇಬಲ್ಸ್ನಾಗ 6 ಯಾವಾಗ ಬರುತ್ತೆ ಲಾಸ್ಟ್, 7 8 7 56 ಬರುತ್ತೆ. ಸೊ 7 56. ಸೊ ದಿಸ್ ಈಸ್ 7. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಈಗ ಟೋಟಲ್ ಕೇಳಕತ್ತ ನಾವು, ಟೋಟಲ್ ನಂಬರ್ ಆಫ್ ಸ್ಟ್ಯಾಕ್ಸ್ ಎಷ್ಟು ಆದವಪ್ಪ ಅಂತ ಕೇಳಿದ್ ನಾವು. ಸೊ ನಮ್ಗೆ ಈಗ ಆಲ್ರೆಡಿ ಇಲ್ಲಿ ಗುರ್ತಿರೋದ್ರಿಂದ, ಸೊ ಇಲ್ಲಿ ಏನೈತ್ರಿ ಇದು ಆಲ್ರೆಡಿ ನಮ್ಗೆ ಟೋಟಲ್ ನಂಬರ್ ಆಫ್ ಸ್ಟ್ಯಾಕ್ಸ್ ಗುರ್ತೈತಿ. ಸೊ ಅದೇನೈತಿ ಸ್ಟ್ಯಾಕ್ಸ್ ನಮ್ದಿಲ್ಲೇ, ಸೊ ಇಲ್ಲಿ 5 ಐತಿ, ಇಲ್ಲಿ ನಮ್ಮದು ಸಾರಿ ಇಲ್ಲಿ 5 ಅಲ್ಲ, ಇಲ್ಲಿ 2 ಐತಿ. ಸೊ ಟೋಟಲ್ ನಂಬರ್ ಆಫ್ ಸ್ಟಾಕ್ಸ್ ಅಂತಂದ್ರೆ 2 ಪ್ಲಸ್ ಇಲ್ಲೇ 5 ಪ್ಲಸ್ 7. ಸೊ 7 ಪ್ಲಸ್ 7 ಸೊ 14. ಸೊ 14 ಸೆಟ್ಸ್ ಅಥವಾ 14 ರೋಸ್ ಆಗ್ತಾವೆ ನಮ್ಮವು. ಓಕೆ, ಸೊ 14 ಸ್ಟ್ಯಾಕ್ಸ್. ಸೊ ತಿಳಿತಲ್ರಿ, ಸೊ ದ ಆಪ್ಷನ್ ಈಸ್ ಬಿ. ಸೊ ಹಿಂಗೆ ನಿಮ್ಗೆ ಅನ್ನಿಸ್ತಾ ಸಿನಾರಿಯೋ ಇದು ಆ್ಯಕ್ಚುಲಿ ಇದೇ ಥರ ಕ್ವಶನ್ಸ್ ಅವ್ನು ನಾಲ್ಕು ಆಬ್ಜೆಕ್ಟಿವ್ಸ್ ಕೇಳ್ತಾನಂತ ಏನಲ್ಲ, ಬಟ್ ಇದು ನಿಮ್ಗೆ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಗಿವ್ ಯು ಅ ರೈಟ್ ಅಪ್ರೋಚ್ ಟು ಸಾಲ್ವ್ ದಿ ಅದರ್ ಎಕ್ಸಾಂಪಲ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ. ಸೊ ಈ ಕ್ವಶನ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ. ಸೊ ಫೈನ್. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲೇ, ರವಿ. ಸೊ ಸಾರಿ ರೀಡ್ ದ ಗಿವನ್ ಪ್ರಾಬ್ಲಮ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ಓಕೆ, ಸೊ ಏನೈತಪ್ಪ ಅಂತಂದ್ರೆ ದೇರ್ ಈಸ್ ಎ ಸರ್ಕ್ಯುಲರ್ ಪಾತ್. ಓಕೆ, ಇದನ್ನು ಲಾಸ್ಟ್ ಕ್ಲಾಸ್ ಆಲ್ರೆಡಿ ಯಾರು ಪ್ರಾಕ್ಟೀಸ್ ಕರೆಕ್ಟಾಗಿ ನೋಡ್ಯಾರಲ್ಲ ವಿಡಿಯೋ, ಈ ಜಸ್ಟ್ ಒಂದು 4 ವರ್ಡ್ಸ್ನಾಗ ಗುರ್ತಾಗ್ಬಿಡ್ತಾರೆ ಅವ್ರಿಗೆ ಯಾವ ಕ್ವಶನ್ ಐತಿದೆ ಅಂತೇಳಿ ಗುರ್ತಾಗೇ ಬಿಡ್ತೈತಿ. ಓಕೆ, ಸೊ ದೇರ್ ಈಸ್ ಎ ಸರ್ಕ್ಯುಲರ್ ಪಾತ್ ಅರೌಂಡ್ ಅ ಸ್ಪೋರ್ಟ್ ಫೀಲ್ಡ್. ಓಕೆ, ಸೊ ಸರ್ಕ್ಯುಲರ್ ಪಾತ್ ಐತಿ ಸ್ಪೋರ್ಟ್ ಫೀಲ್ಡ್. ಓಕೆ, ಸೊ ದಿಸ್ ಈಸ್ ಯುವರ್ ಸ್ಪೋರ್ಟ್ ಫೀಲ್ಡ್, ಸರ್ಕ್ಯುಲರ್ ಪಾತ್ ಐತಿ. ಓಕೆ, ಈ ಥರ ಪಾತ್ ಐತೆ ಅಂತ ತಿಳ್ಕೊಂಡ್ರಿ ಒಟ್ಟು. ಫೈನ್. ಸೋನಿಯಾ ಟೇಕ್ಸ್ 18 minutes ಟು ಡ್ರೈವ್ 1 round ಆಫ್ ದಿ ಫೀಲ್ಡ್. ಯಾರವರು,
ಸೋನಿಯಾ. ಸೋನಿಯಾ. ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಂಡಿದ್ದೀನಿ. ಸೋನಿಯಾ ಅವ್ರು ಏನು ತಗೋತಾರ, ಸೋನಿಯಾ ಮೇಡಮು 18 ನಿಮಿಷ ತೊಗೋತಾರೆ ರೀ ಕಂಪ್ಲೀಟ್ ಮಾಡಕ್ಕೆ ಒಂದು ರೌಂಡ್. ವೈಲ್ ರವಿ ಎಷ್ಟು ತೊಗೋತಾನಪ್ಪ ಅಂದರೆ ಅಲ್ಲೇ ಸೇಮ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದರೆ 12 ಮಿನಿಟ್ಸ್ನಾಗ ತೊಗೋತಾನವ. ರವಿ ಟೇಕ್ಸ್ 12 ಮಿನಿಟ್ಸ್ ಫಾರ್ ದ ಸೇಮ್. ಓಕೆ, ಸಪೋಸ್ ದೇ ಬೋತ್ ಸ್ಟಾರ್ಟ್ ಅಟ್ ದಿ ಸೇಮ್ ಪಾಯಿಂಟ್, ಓಕೆ, ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಆ್ಯಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನ್. ಸೊ ಸಿನಾರಿಯೋ ತಿಳಿತಲ್ಲ ನಿಮ್ಗೆ. ಸೊ ಏನೈತಿ, ಒಂದು ಟ್ರ್ಯಾಕ್ ಐತಿ. ಸೊ ಆ ಟ್ರ್ಯಾಕ್ ಒಳಗೆ ಏನು ಮಾಡತ್ತಾರ ಇಬ್ಬರು, ಸೋನಿಯಾ ಮತ್ತು ರವಿ ಅನ್ನೋರು. ಸೋನಿಯಾ ಟೇಕ್ಸ್ 18 ಮಿನಿಟ್ಸ್ ಟು ಕಂಪ್ಲೀಟ್ 1 ರೌಂಡ್. ಸೊ ಅದೇ ನಮ್ಮ ರವಿ ಏನು ತಗೋತಾರ, ಸೊ ಹಿ ವಿಲ್ ಟೇಕ್ 12 ಮಿನಿಟ್ಸ್ ಟು ಕಂಪ್ಲೀಟ್ 1 ರೌಂಡ್. ಓಕೆ, ಸೊ ಫೈನ್. ಆಫ್ಟರ್ ಈಗ ಕ್ವಶನ್ಸ್ನ ನಾವು ನೋಡ್ಕೊಳ್ಳೋಣ ಏನೈತೆ ಅಂತ ಅನ್ನೋದು. ಸೊ ಆಫ್ಟರ್ ಹೌ ಮೆನಿ ಮಿನಿಟ್ಸ್ ದೇ ವಿಲ್ ಮೀಟ್ ಆಟ್ ದ ಸ್ಟಾರ್ಟ್ ಪಾಯಿಂಟ್. ಓಕೆ ನೋಡ್ರಿಲೆ, ಆಫ್ಟರ್ ಹೌ ಮೆನಿ ಮಿನಿಟ್ಸ್ ದೇ ವಿಲ್ ಮೀಟ್ ಆಟ್ ದ ಸ್ಟಾರ್ಟ್ ಪಾಯಿಂಟ್ ಅಂದರೆ ಸೋನಿಯಾ ಸ್ಟಾರ್ಟ್ ಮಾಡ್ತಾರ ರನ್ ಮಾಡಕ್ಕೆ. ಸೊ 1 ಲ್ಯಾಪ್ ಆಯ್ತು, ಸೊ ಇವ್ರದ್ದು 2 ಲ್ಯಾಪ್ ಆಯ್ತು. ಹಿಂಗೆ ರವಿನೂ, ಸೋನಿಯಾ ಮತ್ತು ರವಿ ಇಬ್ಬರು ಅಟ್ ಎ ಟೈಮ್ ಸ್ಟಾರ್ಟ್ ಮಾಡಿ ಸೇಮ್ ಡೈರೆಕ್ಷನ್ನಾಗ ರನ್ ಮಾಡಿದಾಗ ಯಾವ ಟೈಮಿಗೆ ಅವ್ರು ಮೀಟ್ ಆಕ್ಕಾರ. ಓಕೆ, ಈಗ ನಿಮ್ಗೆ ಕ್ವಶನ್ ಏನು ಬರ್ತೈತಿ, ಸರ್ HCF ಮಾಡ್ಬೇಕ್ರಿ ಅಥವಾ LCM ಮಾಡ್ಬೇಕು, ಹೆಂಗೆ ರೀ ಇದು? ಸೊ ಯಾರು ನಂದು ಪ್ರೀವಿಯಸ್ ಲೆಕ್ಚರ್ ನೋಡ್ಯಾರಲ್ಲ, ಈಗ ನಂಗೆ ಕ್ವಶನ್ನ ಕೇಳಂಗಿಲ್ಲ ಅವರು. ಸರ್ ನಮಗೆ ಇದು ಗುರ್ತೈತೆ ಬಿಡ್ರಿ, ನಾವು ಮಾಡ್ತೀವಿ ಅಂತೇಳಿ ಬಿಟ್ಬಿಡ್ತಾರೆ ಅವರು. ಬಟ್ ಸ್ಟಿಲ್ ನೋಡ್ಕೊರಿ. ಸೊ ವೆನ್ ಎವರ್ ದೇರ್ ಈಸ್ ಅ ಟೈಮ್, ಸೊ ಸರ್ಕ್ಯುಲರ್ ಪ್ಯಾಟರ್ನ್ ಅಥವಾ ಟೈಮ್ ರಿಲೇಟೆಡ್, ಓಕೆ, ಕೆಲವೊಂದು ಟೈಮ್ ರಿಲೇಟೆಡ್ ಒನ್ ಆ್ಯಕ್ಷನ್ ವರ್ಡ್ ಆದರೆ ಸೆಕೆಂಡ್ ಕೀವರ್ಡ್ ಏನಪ್ಪ ಅಂದರೆ ಸರ್ಕ್ಯುಲರ್ ಪಾತ್. ಯಾಕಂದರೆ ಸರ್ಕ್ಯುಲರ್ ಪಾತ್ ಅಂತಂದ್ರೆ ಏನಾಗುತ್ತೆ, ಈಚ್ ಆ್ಯಂಡ್ ಎವ್ರಿ ಒಂದು ಇಂಟರ್ವಲ್ ಆಫ್ ಟೈಮಿಗೆ ಮತ್ತೆ ರಿಪೀಟ್ ಆಕೈತಿ. ಸೊ ಇದರಿಂದ ಮತ್ತೆ ಬಂದಿಲ್ಲ ಮತ್ತೆ ರಿಪೀಟ್ ಆಕೈತಿ. ಸೊ ಇವೆರಡೂ ನಮ್ಮ ಕಂಡೀಷನ್ಸ್ ಏನು ಹೇಳ್ತೈತೆ ಅಂದರೆ ವಿ ಹ್ಯಾವ್ ಟು ಗೋ ಫಾರ್ LCM. ಓಕೆ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಮತ್ತು ಆಬ್ವಿಯಸ್ಲಿ ಇಲ್ಲಿ ನೋಡ್ರಿಲ್ಲ ಆನ್ಸರ್ಸು ಹೆಂಗದಾವ ನಮ್ಮವ. ಈಗ ಇವೆರಡೂ ಮರ್ತ್ರಿ ಅಂತ ತಿಳ್ಕೊರಿ, ಹೋಲಿ ಬ್ಯಾಡ್ ಲಕ್ಕಪ್ಪ ನೀವು ಮರ್ತ್ರಿ ಎರಡು. ಕರಿ ಆಪ್ಷನ್ಸ್ ನೋಡ್ರಿ ಇಲ್ಲೇ, ಈ ಆಪ್ಷನ್ಸನ್ನು ನೋಡ್ಕೊರಿ. ಈ ಆಪ್ಷನ್ಸ್ನ ಹೆಂಗದಾವ ಆನ್ಸರ್ಸು. ದಿಸ್ ಆಪ್ಷನ್ಸ್ ಆರ್ ಗ್ರೇಟರ್ ದೆನ್ ದಿ ಗಿವನ್ ನಂಬರ್ಸ್ ಏನದಾವಲ್ಲ ಅವಕ್ಕಿಂತ ಜಾಸ್ತಿನ ಅದಾವ ಇವು. ಹೌದಿಲ್ರಿ, 18 ಮತ್ತು 12 ಇದಕ್ಕಿಂತ ಜಾಸ್ತಿನ ಅದಾವ. ಸೊ ವೆನ್ ಎವರ್ ದ ಆಪ್ಷನ್ಸ್ ಆರ್ ದ ಆನ್ಸರ್ಸ್ ಆರ್ ಮೋರ್ ದೆನ್ ದ ಗಿವನ್ ನಂಬರ್ಸ್, ದೆನ್ ಇಟ್ ಈಸ್ ಅ ಕ್ಲಿಯರ್ ಇಂಡಿಕೇಶನ್ ದ್ಯಾಟ್ ವಿ ಹ್ಯಾವ್ ಟು ಗೋ ಫಾರ್ LCM. ಸೊ ಈಗ ನಾವು LCM ಕಂಡುಹಿಡಿಬೇಕ್ರಿ. ಓಕೆ, ವಿ ಹ್ಯಾವ್ ಟು ಫೈಂಡ್ ದ LCM ಆಫ್ ಯಾವ್ದ್ರಿ 18, 12 ಇದರದ ಕಂಡುಹಿಡಿಬೇಕು ನಾವು LCM. ಸೊ ಹೆಂಗೆ ಕಂಡುಹಿಡಿತೀರಿ LCM? ಸೊ ಈಸಿ ಇರಲ್ಲ. ಸೊ ಹಾಗಾಗಿ 18 and 12 ಅಂತಂದ್ರೆ 18, 12. ಸೊ 6 3s 18, 6 2s 12. ಸೊ 3 1s ಮತ್ತು 2 ಉಳಿತಿಲ್ಲೇ. ಸೊ 2 1s. ಓಕೆ, ಸೊ ಫೈನ್ ತಿಳಿತೀರಿದೆ. ಸೊ ಇಲ್ಲೇನಾಗುತ್ತಪ್ಪ, ನೀವು LCM ಕಂಡುಹಿಡಿದ ಕೂಡ ಸೊ ಈಗ ಮಲ್ಟಿಪ್ಲೈ ಮಾಡ್ಕೋರಿ ಇವನ್ನ. ಸೊ 6 3s 18, 18 2s, so 18 2s, so 36. So LCM is equal to 36. Okay, so after 36 minutes ನೋಡ್ರಿಲೆ add 30 minutes 6 time 36 minutes ಇಬ್ರು ಮೀಟ್ ಆಕಾರ. ಓಕೆ, ಯಾರು, ಸೋನಿಯಾ ಮತ್ತು ರವಿ. ಓಕೆ ಫೈನ್. ಸೊ ತಿಳಿತಲ್ರಿ. ಸೊ ಸೆಕೆಂಡ್ ಕ್ವಶನ್ ನೋಡ್ಕೊರಿ ಏನೈತಿ. ಟು ಮೀಟ್ ಅಗೇನ್ ಅಟ್ ದ ಸೇಮ್ ಪಾಯಿಂಟ್ ಹೌ ಮೆನಿ ರೌಂಡ್ಸ್ ವೇರ್ ಟೇಕನ್ ಬೈ ದಿ ಸೋನಿಯಾ. ಓಕೆ, ಸೋನಿಯಾ ಮೇಡಮ್ ಅವ್ರು ಎಷ್ಟು ರೌಂಡ್ ಹೊಡಿಬೇಕ್ರಿ ಮತ್ತು ಇನ್ನೊಮ್ಮೆ ಮೀಟ್ ಆಗಕ್ಕೆ ಅಂದ್ರೆ ಈ 36 ಮಿನಿಟ್ಸ್ ಆದಮೇಲೆ ಮೀಟ್ ಆಕಾರ ಅವರು. ಓಕೆ, ಮೀಟ್ ಆಗಿಬಿಟ್ರು. ಓಕೆ, ಬಟ್ ಸೋನಿಯಾ ಮೇಡಮ್ ಎಷ್ಟು ರೌಂಡ್ ಹೊಡೆದಿರ್ ಈ 36 ಮಿನಿಟ್ಸ್ ಒಳಗೆ ಸೋನಿಯಾ ಮೇಡಮ್ ಎಷ್ಟು ರೌಂಡ್ ಹೊಡೆದಿರ್ತಾರ ಅದನ್ನು ಕೇಳತ್ತ ನಾವು. ಸೊ ಟೋಟಲ್ ಈಸಿ ಐತಲ್ರಿ ಏನಿದೆ. ಸೊ ಬಟ್ ಸೋನಿಯಾ ಮೇಡಮ್ದು ಏನೈತ್ರಿ ಕೆಪಾಸಿಟಿ 18 ಮಿನಿಟ್ಸ್ ತೊಗೋತಾರ ಅವರು ಒಂದು ರೌಂಡಿಗೆ. ಬಟ್ ಈಗ ಟೋಟಲ್ 36 ಮಿನಿಟ್ಸಿಗೆ ಮೀಟ್ ಆಗತ್ತಾರಪ್ಪ ಅಂತಂದ್ರೆ 36 ಡಿವೈಡೆಡ್ ಬೈ 18 ಮಾಡಿದ್ರೆ ಆಲ್ರೆಡಿ 2 ರೌಂಡ್ ಹೊಡೆದಿರ್ತಾರೆ. ಹೌದಾ? ಸೊ 2 ರೌಂಡ್ ಹೊಡೆದಿರ್ತಾರಲ್ರಿ ಅವ್ರು. ಸೊ ಹಾಗಾಗಿ ಸೋನಿಯಾ ಮೇಡಮ್ ವಿಲ್ ಮೀಟ್ ಆಫ್ಟರ್ 2 ರೌಂಡ್ಸ್. ಓಕೆ, ಸೊ ಹಂಗೆ ಅದೇ ಸೇಮ್ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸೊ ಆನ್ಸರ್ ಈಸ್ 2 ರೌಂಡ್ಸ್. ಸೊ ಹಂಗೆ ಸೇಮ್ ಮತ್ತು ಇವು ನಮ್ಮ ರವಿ ಅಣ್ಣಂದು ಕೇಳ್ಯಾರ ನೋಡ್ರಿ. ಟು ಮೀಟ್ ಅಗೇನ್ ಅಟ್ ಸೇಮ್ ಪಾಯಿಂಟ್ ಹೌ ಮೆನಿ ರೌಂಡ್ಸ್ ವೇರ್ ಟೇಕನ್ ಬೈ ರವಿ. ಓಕೆ, ಸೊ ರವಿ ಅಣ್ಣ ಎಷ್ಟು ತೊಗೋತಾನ್ರಿ ಟೈಮು? ರವಿ ಅಣ್ಣ ಫಾಸ್ಟ್ ಇರ್ತಾನೆ ರೀ ಸ್ವಲ್ಪ, ಯಾಕಂದ್ರೆ ಅವನು 12 ಮಿನಿಟ್ಸ್ ತೊಗೊಳತ್ತ ನಾವು ಬರೀ ಒಂದು ರೌಂಡಿಗೆ. ಓಕೆ,
ಸೊ ಈಗ ಅವ್ನು 36 ಮಿನಿಟ್ಸಿಗೆ ಮೀಟ್ ಹಾಕಾರ ಟೋಟಲ್. ಸೊ ಅವ್ನ್ದು ಏನೈತಿ 12 ಮಿನಿಟ್ಸ್ನಾಗ ಒಂದು ರೌಂಡ್ ಮುಗಿಸ್ತಾನವ. ಸೊ ಡಿವೈಡ್ ಬೈ 12 ಮಾಡಿರಿ. ಸೊ 12 1 12 3 ಸೊ ರವಿ ಅಣ್ಣ 3 ರೌಂಡ್ ಹೊಡೆದು ಬಿಟ್ಟಿರ್ತಾನವ ಅಲ್ಲಿ. ಅಣ್ಣ 3 ರೌಂಡ್ ಹೊಡೆದು ಬಿಡ್ತಾನ ಅಲ್ಲಿ. ಸೊ ಹಾಗಾಗಿ 3 ರೌಂಡ್ಸ್ ನೋಡ್ರಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ತಿಳಿತಲ್ಲ ನಿಮ್ಗೆ? ಈಸಿ ಇರ್ತೈತಿ, ಬಟ್ ಸ್ವಲ್ಪ ನೀವು ಲಾಜಿಕ್ನು ಅರ್ಥ ಮಾಡ್ಕೋಬೇಕು ಮತ್ತು ಕೆಲವೊಂದು ಟೈಮ್ ಕಾಮನ್ ಸೆನ್ಸು ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ. ಇಫ್ ಸೋನಿಯಾ ಕಂಪ್ಲೀಟೆಡ್ 4 ರೌಂಡ್ಸ್ ದೆನ್ ರವಿ ಹ್ಯಾಸ್ ಕಂಪ್ಲೀಟೆಡ್ ಎಷ್ಟು ರೌಂಡ್? ಓಕೆ, ಸೋನಿಯಾ ಮೇಡಮ್ ಅವರು 4 ರೌಂಡ್ ಕಂಪ್ಲೀಟ್ ಮಾಡಿದರೆ ರವಿ ಅಣ್ಣ ಎಷ್ಟು ರೌಂಡ್ ಕಂಪ್ಲೀಟ್ ಮಾಡಿರ್ತಾನ? ಸೊ ಇವೆರಡು ಆನ್ಸರ್ಸ್ ನೋಡ್ಕೋಬೇಡ್ರಿ. ಮತ್ತು ಈಗ ಪ್ರೀವಿಯಸ್ ಆನ್ಸರ್ಸ್ ಅದಾವಲ್ಲ ಇಲ್ಲಿ, ಯಾವುದದು ಸೋನಿಯಾ ಮೇಡಮ್ 2 ರೌಂಡ್ ಹೊಡೆದ್ರೆ ರವಿ ಅಣ್ಣ 3 ರೌಂಡ್ ಹೊಡೆತಾನ ಅಂತ ಹೇಳಿ ಆ ಲಾಜಿಕ್ ಇಟ್ಕೊಂಡು ಮತ್ತೆ ವಾಪಸ್ ಸೋನಿಯಾ ಮೇಡಮ್ ಅಂದ್ರೆ 4 ರೌಂಡ್ ಹೊಡೆದ್ರೆ ರವಿ ಅಣ್ಣ 5 ಹೊಡೆದಿರ್ತಾನ ಅಂತ ತಿಳ್ಕೊಂಡ್ರೆ ತಪ್ಪು. ಯಾಕಂತಂದ್ರೆ ನೋಡ್ರಿ ಇಲ್ಲಿ, ಇಫ್ ಸೋನಿಯಾ ಹ್ಯಾಸ್ ಕಂಪ್ಲೀಟೆಡ್ 4 ರೌಂಡ್ಸ್ ಅಂತಂದ್ರೆ ಸೋನಿಯಾ ಮೇಡಮ್ದು ಕೆಪಾಸಿಟಿ ಏನು? 14 ಇಂಟು 8. ಓಕೆ, ಸೊ 72 ಮಿನಿಟ್ಸ್ ತೊಗೊಂಡಿರ್ತಾರ ಅವರು. ದೆನ್ ರವಿ ಹ್ಯಾಸ್ ಕಂಪ್ಲೀಟೆಡ್ ಹೌ ಮಚ್? ಈ 72 ಮಿನಿಟ್ಸ್ನಾಗ ರವಿ ಅಣ್ಣ 12 ನಿಮಿಷನಾಗ ಕವರ್ ಮಾಡ್ತಾನೆ ರೀ ಅವ. ಸೊ ಹಿ ವಿಲ್ ಕಂಪ್ಲೀಟ್ 12 1 12 6 72. ಸೊ 6 ರೌಂಡ್ಸ್ ಹೊಡೆದಿರ್ತಾನ ಅವಾಗ. ರವಿ ಅಣ್ಣ ಏನು ಮಾಡಿರ್ತಾನ? 6 ರೌಂಡ್ಸ್ ಕಂಪ್ಲೀಟ್ ಮಾಡಿರ್ತಾನ. ಸೊ ಆನ್ಸರ್ ಈಸ್ 6. ಓಕೆ, ಸೊ ಹಂಗೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ 5. ಸೊ ಕ್ವಶನ್ ನಂಬರ್ 5 ನೋಡ್ಕೊರಿ. ಏನೈತಿಪ್ಪ? ಇಫ್ ರವಿ ಹ್ಯಾಸ್ ಕಂಪ್ಲೀಟೆಡ್ 9 ರೌಂಡ್ಸ್, ಹೌ ಮೆನಿ ರೌಂಡ್ಸ್ ಆರ್ ಟೇಕನ್ ಬೈ ಸೋನಿಯಾ? ಸೊ ಇದೇ ಸೇಮ್ ಲಾಜಿಕ್ ಮೇಲೆ ಮತ್ತೆ ನೀವು ಇದನ್ನು ಮತ್ತೆ ಮಾಡ್ಬೇಕಷ್ಟೆ. ಸೊ ಏನಪ್ಪ ಅಂದರೆ, ಈಗ ರವಿ ಅಣ್ಣ 9 ರೌಂಡ್ಸ್ ಕಂಪ್ಲೀಟ್ ಮಾಡ್ತಾನೆ. ಸೊ ಇವಂದು ಏನೈತಿ ಅಂತಂದ್ರೆ 9 ರೌಂಡ್ಸ್ ಅಂದರೆ 1 ರೌಂಡ್ನ 12 ನಿಮಿಷನ ಮುಗಿತಾನೆ. ಅಂದರೆ ಟೋಟಲ್ 108 ಮಿನಿಟ್ಸ್ನಾಗ ನೀವು ಮುಗಿಸ್ತಾನೆ ರೀ ರೌಂಡ್ ಹೊಡಿಯೋದು. ಸೊ ಅದ ಸೋನಿಯಾ ಮೇಡಮ್ನ ಏನು ಮಾಡ್ತಾರ? ಸೋನಿಯಾ ಮೇಡಮ್ದು ಕೆಪಾಸಿಟಿ ಎಷ್ಟು ಐತಿ? ಸೊ ಅವ್ರದ್ದು 18 ಮಿನಿಟ್ಸ್ನಾಗ 1 ರೌಂಡ್ ಮುಗಿಸ್ತಾರೆ ಅವರು. ಬಟ್ ಟೋಟಲ್ ಟೈಮ್ ರವಿ ಅಣ್ಣ ಎಷ್ಟು ತೊಗೊಂಡಿರ್ತಾನೆ? 108. ಸೊ 108 ಮಾಡಿರಿ ಇದನ್ನು. ಓಕೆ, ಸೊ 108 ಡಿವೈಡ್ ಬೈ 18. ಸೊ 18 ಟೇಬಲ್ನಾಗ ನೋಡ್ಕೋಬೇಕಿದೆ. 8 ಯಾವಾಗ ಬರ್ತೈತಿ? 6 8 ಅಂದ್ರೆ 8 8 ಸೊ 8 6 48 ಹೌದಲ್ರಿ? ಸೊ 6. ಸೊ ಅವಾಗ ಸೋನಿಯಾ ಮೇಡಮ್ ಏನು ಹೊಡೆದಿರ್ತಾರೆ? ಅವಾಗಿನ್ನ ಜಸ್ಟ್ 6 ರೌಂಡ್ಸ್ನಾಗ ಇರ್ತಾರೆ. ಓಕೆ, ಸೊ ಸೋನಿಯಾ ಮೇಡಮ್ ಏನಿರ್ತಾರೆ ಅವಾಗ ಜಸ್ಟ್ 6 ರೌಂಡ್ಸ್ನಾಗ ಇರ್ತಾರೆ ಅವರು. ಸೊ ಫೈನ್, ತಿಳಿತಲ್ರಿ ನಿಮ್ಗಿದೆ ಈ ಕ್ವಶನ್ನ? ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ರೀಡ್ ದ ಫಾಲೋವಿಂಗ್ ಗಿವನ್ ಸಿಚುವೇಶನ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಸೊ ಫೈನ್, ಸ್ವಲ್ಪ ಇದು ಕ್ಲಿಯರ್ ಆಗಿ ಬರಲಿ. ಓಕೆ, ನೆಕ್ಸ್ಟ್ ನೋಡ್ರಿ. 4 bells toll together at an interval of 8, 12, 15 and 18 seconds. ಓಕೆ, 4 ಬೆಲ್ ಅದಾವ. ದೇ ಟಾಲ್ ಟುಗೆದರ್ ಅಂತಂದ್ರೆ ಬೆಲ್ ಹೊಡಿತಾವ್ರಿ ಅವು. ಓಕೆ, ದೇ ರಿಂಗ್ at interval of 8, 12, 15 and 18 seconds. If at 10 a.m. these 4 bells toll together, ಒಟ್ಟಿಗೆ ಇವು ಟಾಲ್ ಆತಂತಂದ್ರೆ ನೆಕ್ಸ್ಟ್ ಆ ಸಿಚುವೇಶನ್ ಅರ್ಥ ಆತಲ್ರಿ? 4 ಬೆಲ್ ಅದಾವ. ಸೊ ಎಷ್ಟು ಟೈಮಿಂಗಿಗೆ? 8, 12, 15 ಆ್ಯಂಡ್ 18 ಸೆಕೆಂಡ್ಸ್ ಆಯ್ತು, ಮಿನಿಟ್ಸ್ ಅಲ್ಲ, ಸೆಕೆಂಡ್ಸ್ನಾಗ ಟಾಲ್ ಹಾಕಾವು. ಓಕೆ, ಸೊ 4 bells ಟಾಲ್ ಟುಗೆದರ್ ಟಾಲ್ ಹಾಕಾವು ಅಂದ್ರೆ ಅಟ್ ಅ ಟೈಮ್. ಓಕೆ ಫೈನ್, ಇಷ್ಟ ಕಂಡೀಷನ್ ಇದು. ಈಗ ತಳ ಕ್ವಶನ್ಸ್ ನೋಡ್ಕೊರಿ. ಆಫ್ಟರ್ ಹೌ ಮೆನಿ ಸೆಕೆಂಡ್ಸ್ ದೀಸ್ ಬೆಲ್ಸ್ ವಿಲ್ ಟಾಲ್ ಟುಗೆದರ್? ಎಷ್ಟು ನಿಮಿಷದಾಗ? ಆಫ್ಟರ್ ಹೌ ಮೆನಿ ಮಿನಿಟ್ಸ್ ದಿಸ್ ಹೌ ಮೆನಿ ಸೆಕೆಂಡ್ಸ್, ಸಾರಿ ಮಿನಿಟ್ಸ್ ಅಲ್ಲ, ಹೌ ಮೆನಿ ಸೆಕೆಂಡ್ಸ್ ದೀಸ್ ಬೆಲ್ಸ್ ವಿಲ್ ಟಾಲ್ ಟುಗೆದರ್ ಅಂತ ಕೇಳ್ತಾನವ. ಸೊ ಮತ್ತು ವಾಪಸ್ ಅದೇ ಕ್ವಶನ್. ಸೊ HCF LCM ಯಾವ್ದ್ರಿ ಸರ್ ಅಂತಂದ್ರೆ ನೀವು ವಿಚಾರ ಮಾಡಿರಿ. ನಾ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಹೇಳೇನಿ ನಿಮ್ಗೆ. ಎಲ್ಲಿ ಟೈಮ್ ಇಂಟರ್ವಲ್ ಅನ್ನೋದು ಕ್ವಶನ್ ಬರ್ತೈತಿ, ಯಾವಾಗ ಒಂದು ಸಣ್ಣ ಹಿಂಟ್ ಬರ್ತೈತಿ LCMನ ಮಾಡ್ಕೋಬೇಕು ಅಂತೇಳಿ, ಅದು ಒಂದು ಕನ್ಫರ್ಮ್ ಆಯ್ತು. ನೆಕ್ಸ್ಟ್ ನೋಡ್ಕೊರಿ, ಆಪ್ಷನ್ಸ್ ನೋಡ್ಕೊರಿ ಇಲ್ಲೇ. ಸೊ ದ ಆಪ್ಷನ್ಸ್ ನಿಮ್ದೇನದ, ಆಲ್ ಆರ್ ಗ್ರೇಟರ್ ದೆನ್ ದ ಗಿವನ್ ನಂಬರ್ಸ್. ಸೊ ದಟ್ ಕನ್ಫರ್ಮ್ಸ್ ದ್ಯಾಟ್ ನಾವು ಈಗ ಇಲ್ಲಿ LCMನ ನೋಡ್ಕೋಬೇಕು. ಓಕೆ, ಸೊ ಆಫ್ಟರ್ ಹೌ ಮೆನಿ ಸೆಕೆಂಡ್ಸ್ ದೀಸ್ ಬೆಲ್ಸ್ ವಿಲ್ ಟಾಲ್ ಟುಗೆದರ್ ಏನಿಲ್ಲ ರೀ, ಇದರದ್ದು ನಾವು
ಎಲ್ ಸಿ ಎಮ್ನ ಕಂಡುಹಿಡಿಬೇಕು. ಓಕೆ, ಸೊ ಕಂಡುಹಿಡಿಯೋಣ್ರಿ ಎಲ್ ಸಿ ಎಮ್. ಸೊ ಮತ್ತು ಸೇಮ್ ಅದೇ ಹಂಗೆ. ಸೊ 8, 12, 15 ಮತ್ತು 18. ಓಕೆ, ಸೊ ಇದು ಎಲ್ ಸಿ ಎಮ್ ಕಂಡುಹಿಡ್ಕೊಂಡ್ಬಿಡೋಣ. ಎಷ್ಟು ಬರುತ್ತೆ ಇದು ಎಲ್ ಸಿ ಎಮ್? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ 2 4s 2 6 15 2 9s. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು 2 ತೊಗೊಳೋಣ. 2 2s 2 3s 15 and 9. ಸೊ ನೆಕ್ಸ್ಟ್ ಇನ್ನೊಂದು 2 ತೊಗೊಂಡು ಮುಗಿಸ್ಬಿಡೋಣ. 2 3 15 9. ಓಕೆ, ಸೊ 3 ತೊಗೊರಿ. 3 1s 3 1s 3 5s 15 3 3s 9. ಸೊ ಹಾಗಾಗಿ ಮತ್ತೆ 5 1 1 1 3. ಸೊ ಆಬ್ವಿಯಸ್ಲಿ ಮತ್ತೆ 3 ತೊಗೋಬೇಕು. ಓಕೆ, ಸೊ ಈಗ ನಮ್ದು ಎಲ್ ಸಿ ಎಮ್ ಏನಾಗ್ತಿದ್ದು? ಸೊ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 3 ಸ್ಕ್ವೇರ್ ಇಂಟು 5. ಸೊ 2 ಕ್ಯೂಬ್ ಈಸ್ 8. ಸೊ ದಿಸ್ ಈಸ್ 8. 8 ಇಂಟು 9. 3 square is 9 into 5. Okay, 8 5s are 40. 40 into 9. So total 360. So 360 seconds ಇದು. ಓಕೆ, ಸೊ 360 ಸೆಕೆಂಡ್ಸಿಗೆ ಏನಾಗುತ್ತಪ್ಪ ಅಂತಂದರೆ ಇವು ಆ್ಯಟ್ ಈಗ ಆನ್ಸರ್ ಇಲ್ಲಿ ಕೇಳ್ಯಾನ ಸೆಕೆಂಡ್ಸ್ನಾಗ ಕೇಳ್ಯಾನವ. ಸೊ ಹಾಗಾಗಿ ಆಫ್ಟರ್ 360 seconds ದೇ ವಿಲ್ ಟಾಲ್ ಟುಗೆದರ್. ಓಕೆ, ಸೊ ಫಸ್ಟ್ ಆನ್ಸರ್ ಮುಗೀತು. ಸೆಕೆಂಡ್ ಒನ್, ಅಟ್ ವಾಟ್ ಟೈಮ್ ವಿಲ್ ದೇ ಟಾಲ್ ಅಗೇನ್? ಅಟ್ ವಾಟ್ ಟೈಮ್ ಅಂತ ಕೇಳತ್ತಾನವ, ಟೈಮಿಂಗ್ ಕೇಳತ್ತಾನವ ಈಗ. ಓಕೆ, ಸೊ ಸೆಕೆಂಡ್ ಕ್ವಶನ್ದಾಗ ಏನೈತಿ, ಟೈಮಿಂಗ್ ಕೇಳತ್ತಾನ. ಸೊ ಟೈಮಿಂಗ್ ಕೇಳತ್ತಾನ ಅಂತ ಅಂದ್ಕೂಳೆ, ಸೊ 360 seconds ಅಂದರೆ ಎಷ್ಟು ಮಿನಿಟ್ಸ್ ಆಗುತ್ತಿದೆ? ಸೊ 360 ಡಿವೈಡೆಡ್ ಬೈ 60 ಅಂತಂದ್ರೆ ಇದು 6 minutes ಆಗುತ್ತೆ. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ಬೆಲ್ ಹೊಡಿತೈತಿ? ಮಾರ್ನಿಂಗ್ 10 AM ಹೊಡಿತೈತಿ ಬೆಲ್ಲು. ಸೊ 10 AM ಪ್ಲಸ್ 6 minutes. ಸೊ ಎಷ್ಟಾತ್ರಿ? 10 ಗಂಟೆ 6 ನಿಮಿಷ. ಸೊ 6 minutesಗೆ ಬೆಲ್ ಆಗುತ್ತೆ. ನೆಕ್ಸ್ಟ್ ಓಕೆ, ಸೊ ಅದು ಆಪ್ಷನ್ ಆಗೈತಲ್ರಿ? ಎಸ್, ದೇರ್ ಈಸ್ ಎನ್ ಆಪ್ಷನ್ ಆಫ್ ಡಿ. ಹೌ ಮೆನಿ ಟೈಮ್ಸ್ ವಿಲ್ ದೇ ಟಾಲ್ ಇನ್ 1 hour? ಸೊ 1 ತಾಸ್ನಾಗ ಎಷ್ಟಾಗುತ್ತೆ ಇಲ್ಲಿ ನೋಡ್ರಿ. ಸೊ ಹೌ ಮೆನಿ ದೇ ವಿಲ್ ಟಾಲ್ ಇನ್ 1 hourನಾಗ? 1 hourನಾಗ ಅಂತಂದ್ರೆ 1 hourನಾಗ 60 minutes ಇರ್ತೈತಿ. ಓಕೆ, ಸೊ 60 minutes ಅಂತ ಇಂಟು ಕನ್ವರ್ಟ್ ಮಾಡಿರಿ ಸೆಕೆಂಡ್ಸಿಗೆ, ಅಂದರೆ ಇಂಟು 60 ಅಂತಂದ್ರೆ ಇದು ಸೆಕೆಂಡ್ಸ್ನಾಗ ಕನ್ವರ್ಟ್ ಆಯ್ತು. ಸೊ ಟೋಟಲ್ ನಮ್ದು ಆನ್ಸರ್ ಇರುವುದು 360 seconds. ಸೊ 61s 66s, ಸೊ 6 1s ಮತ್ತು 6 10s. ಸೊ ಟೋಟಲಿ ನಮ್ಗೆ ಆನ್ಸರ್ ಈಗ ಏನು ಬರುತ್ತಿಲ್ಲ. ಸೊ ಎಲ್ಲನೂ ಸೆಕೆಂಡ್ಸ್ನಾಗ ಇರೋದ್ರಿಂದ 10 ನಂಬರ್ ಆಫ್ ಟೈಮ್ಸ್ ಅದು ಮತ್ತು ಟಾಲ್ ಆಗುತ್ತೆ. ಓಕೆ, ಸೊ ಫೈನ್. ಸೊ ಫೋರ್ತ್ ಕ್ವಶನ್ ನೋಡ್ರಿ, ಹೌ ಮೆನಿ ಟೈಮ್ ಫ್ರಮ್ 10 AM ಟು 10 AM ಟು 10 PM ವಿಲ್ ದ ಬೆಲ್ಸ್ ಟಾಲ್? ಓಕೆ, ಸೊ ಈ 10 AM ನೋಡ್ರಿ, 10 AM ಮತ್ತು 10 PM ನಡುವೆ 12 hours ಡಿಫ್ರೆನ್ಸ್ ಇರ್ತೈತೆ, ಹೌದಾ? ಓಕೆ, ಸ್ವಲ್ಪ ತೆಳಗೆ ಮಾಡೋಣ್ರಿ. ಸೊ ಫೋರ್ತ್ ಕ್ವಶನ್ ಇಲ್ಲಿ ಮಾಡೋಣ. ಸೊ 10 AM ಮತ್ತು 10 PM ನಡುವೆ ಸೊ 12 hours ಡಿಫ್ರೆನ್ಸ್ ಇರ್ತೈತೆ. ಸೊ 12 hours ಅಂತಂದ್ರೆ 12 ಇಂಟು 1 hour ಅಂದರೆ 60 minutes. 1 minute ಅಂದರೆ 60 seconds. ಓಕೆ, ಸೊ ಈಗ ನಮ್ದು ಎಲ್ ಸಿ ಎಮ್ ಏನೈತಪ್ಪ ಅಂತಂದ್ರೆ 360 ಸೆಕೆಂಡ್ಸಿಗೆ ಒಮ್ಮೆ ಟಾಲ್ ಆಕೈತೆ ಅದು. ಓಕೆ, ಸೊ ಹಾಗಾಗಿ ಇದು ಡಿವೈಡ್ ಬೈ 360 ಮಾಡ್ಕೊಂಡ್ಬಿಡ್ರಿ. ನಂಬರ್ ಆಫ್ ಇದು ಸೆಕೆಂಡ್ಸ ಬಂದಿರ್ತಾವೆ. ಸೊ ಹಾಗಾಗಿ ಎಲ್ಲ ಯೂನಿಟ್ಸ್ ಸೆಕೆಂಡಿಂದ ಇರೋದ್ರಿಂದ ಸೊ 61s 66s 6 1s 6 10s. ಸೊ 12 into 10 which is 120 times. ಸೊ 10 AM to 10 PM. ಸೊ 10 AM ಇಂದ 10 PM ಮಟ್ಟ ಅದು ಎಷ್ಟಾಗುತ್ತೆ? 120 ಟೈಮ್ಸ್ ಟಾಲ್ ಆಗುತ್ತೆ. ಓಕೆ, ಸೊ 120 ಟೈಮ್ಸ್ ಟಾಲ್ ಆಗುತ್ತೆ. ಸೊ ಆಪ್ಷನ್ ಐತ್ರಿ ಅದು 120 ಟೈಮ್ ಐತಿ. ಓಕೆ, ಸೊ ಫಿಫ್ತ್ ಒನ್, ಹೌ ಮೆನಿ ಟೈಮ್ಸ್ ಇನ್ ಅ ವೀಕ್ ದ ಬೆಲ್ಸ್ ವಿಲ್ ಟಾಲ್? ಇನ್ 1 ವೀಕ್ನಾಗ ರೀ, ಏನಿಲ್ಲ ಈಸಿ ಐತ್ರಿ, ಅಂತ ಪರಿ ಏನಿಲ್ಲ. 1 ವೀಕ್ನಾಗ ಅಂದ್ರೆ ನೀವು ಯೂನಿಟ್ ಕನ್ವರ್ಷನ್ ಅಷ್ಟೇ ಟೆಸ್ಟ್ ಮಾಡತ್ತ ನಾವು ಅಷ್ಟೇ. ಸೊ ಫಿಫ್ತ್ ಕ್ವಶನ್ ಏನಪ್ಪ ಅಂದರೆ 1 ವೀಕ್ ಒಳಗೆ ಎಷ್ಟು ಸತ ಆಗತ್ತಪ್ಪ ಟಾಲ್ ಅಂತಂದ್ರೆ, ಸೊ 1 ವೀಕ್ ಅಂದರೆ ಎಷ್ಟು ದಿವಸ ಆಗ್ತದೆ? ಸೊ 7 days. ಸೊ 1 day ಅಂದರೆ 24 hours. ಸೊ 1 hour ಅಂದರೆ 60 minutes. 1 minute ಈಸ್ ಈಕ್ವಲ್ ಟು 60 seconds. ಡಿವೈಡೆಡ್ ಬೈ ನಮ್ದು ಎಲ್ ಸಿ ಎಮ್ ಏನೈತಿ? ಸೆಕೆಂಡ್ಸ್, 360 seconds.
ಹೌದಾ? ಸೊ ಇದು ಕೂಡ ಎಲ್ಲ ಸೆಕೆಂಡ್ಸ್ನಾಗೆ ಬಂದೈತಿ ಈಗ ಇದು. ಸೊ ಮತ್ತು ಸೇಮ್ 61 66 6 1 6 10 ಓಕೆ. ಸೊ ಇದೇನಾತ್ರಿ ಈಗ 7 into 10 70 70 into 14. ಸೊ ಇದು 70 into ಎಷ್ಟಾತ್ರಿ ಇದು 70 into 24. So 70 24s are 168. So this many times 1680 times ಆಗತ್ತಿದು 1680 times ಇದು ಬೆಲ್ ಆಗುತ್ತೆ. ಸೊ ಆಪ್ಷನ್ ನೋಡೋಣ ಆಯ್ತಾ 1680 ಎಸ್ ಇಲ್ಲ ಐತಿ. ಓಕೆ ಆಪ್ಷನ್ ಡಿ. ಸೊ ಅರ್ಥ ಆಯ್ತಲ್ರಿ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಫಸ್ಟ್ ಇದನ್ನು ಜಡ್ಜ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಅರ್ಧ ಕೆಲಸ. 80% ಕೆಲಸ ಏನಾಯ್ತಂದ್ರೆ ಎಲ್ ಸಿ ಎಮ್ ಅಥವಾ ಎಚ್ ಸಿ ಎಫ್ ಬಂದ್ಕೊಡ್ತಾದ್ರೆ ನಮ್ಗೆ ಮುಗೀತು ಕೆಲಸ. ಓಕೆ ಫೈನ್. ಸ್ವಲ್ಪ ಆದರೂ ಕ್ಯಾಲ್ಕುಲೇಷನ್ನಾಗ ಅಲ್ಲಿ ಇಲ್ಲೇ ಸೊ ಭಾಳ ಸಿಲ್ಲಿ ಮಿಸ್ಟೇಕ್ಸ್ ಮಾಡಬಾರ್ದು ಮತ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ 37th ಕ್ವಶನ್. 2 ಕಂಟೈನರ್ಸ್ ಹ್ಯಾಸ್ ಕೆಪಾಸಿಟಿ ಆಫ್ 850 ಲೀಟರ್ಸ್ ಮತ್ತು 680 ಲೀಟರ್ಸ್. ಕೆಪಾಸಿಟಿ ಆಫ್ ಬಿಗ್ಗೆಸ್ಟ್ ಕಂಟೈನರ್ ವಿಚ್ ಕ್ಯಾನ್ ಮೆಜರ್ ಲಿಕ್ವಿಡ್ ಆಫ್ ಬೋತ್ ಕಂಟೈನರ್ಸ್. ಕೆಪಾಸಿಟಿ ಆಫ್ ದ ಬಿಗ್ಗೆಸ್ಟ್ ಕಂಟೈನರ್ ಅಂದರೆ 2 ಕಂಟೈನರ್, ಒಂದು 850 ಐತಿ, ಇನ್ನೊಂದು ಸ್ವಲ್ಪ ಕಡಿಮೆ ಐತಿ 680 ಐತಿ. ಸೊ ಈಗ ಇನ್ನೊಂದು ಕಂಟೈನರ್ ಕೆಪಾಸಿಟಿ ಆಫ್ ದ ಬಿಗ್ಗೆಸ್ಟ್ ಕಂಟೈನರ್ ಇನ್ನೊಂದು ತೊಗೊಂಡೇವಿ. ಸೊ ವಿಟ್ ಶುಡ್ ಬಿ ಏಬಲ್ ಟು ಮೆಷರ್ ಬೋತ್ ಕಂಟೈನರ್ಸ್. ಇವು ಬೋತ್ ಕಂಟೈನರ್ಸ್ ಮೆಷರ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಇವೆರಡಕ್ಕಿಂತ ಅದು ಸಣ್ಣದೇ ಇರಬೇಕು, ಹೌದಲ್ರಿ? ಇದಕ್ಕಿಂತ ಎರಡಕ್ಕಿಂತ ಸಣ್ಣದೇ ಇರಬೇಕು ಅದು ಆನ್ಸರ್. ಸೊ ಹಾಗಾಗಿ ವಿ ಹ್ಯಾವ್ ಟು ಫೈಂಡ್ ದಿ ಹೆಚ್ ಸಿ ಎಫ್. ಹೌದಾ? ಸೊ ಯು ಹ್ಯಾವ್ ಟು ಫೈಂಡ್ ದಿ ಹೆಚ್ ಸಿ ಎಫ್ ಆಫ್ 850 ಆ್ಯಂಡ್ 650. ಸೊ ಹೆಚ್ ಸಿ ಎಫ್ ಆಫ್ 850 ಮತ್ತು 680. ಸೊ ಕಂಡುಹಿಡಿರಿ ಇದನ್ನು. ಸೊ ಆ್ಯಕ್ಚುಲಿ ಇದು ನಿಮ್ಗೆ ಬಿಡ್ಬೋದು ನಾ ಮಾಡೋಕೆ, ಬಟ್ ಆದರೂ ಮಾಡ್ತೀನಿ. ಸೊ ನೋಡಿರಿ 680 ಡಿವೈಡೆಡ್ ಬೈ 850. ಸೊ ಇದೇನಾಗತ್ತಿದೆ, ಸೊ ಇದು ನೋಡ್ಕೊರಿ 850 680 1 680 ಆಯ್ತು ಇದೆ. ಸೊ 0. ಸೊ 15 - 8 ಅಂದರೆ 7. ಸೊ 8 - 7 ಅಂದರೆ 1. ಓಕೆ. ಸೊ 170 ಡಿವೈಡ್ ಬೈ 680. ಓಕೆ. 17 4s ಓಕೆ. 17 4s 68. ಸೊ ದಿಸ್ ಈಸ್ 680. ಸೊ 0 0 ಆಯಿತು. ಸೊ ಹಾಗಾಗಿ ನಮ್ಮದು ಎಚ್ ಸಿ ಎಫ್ ಏನಾಗುತ್ತೆ, ಸೊ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 170. ಸೊ 170 ಲೀಟರ್ಸ್ ಆ ಕಂಟೈನರ್ ತೊಗೊಂಡ್ರೆ ನಾವೇನೇ ದಟ್ಸ್ ದ ಬಿಗ್ಗೆಸ್ಟ್ ಸೈಜ್ ಆಫ್ ಕಂಟೈನರ್ ವಿ ಕ್ಯಾನ್ ಟೇಕ್ ಟು ಮೆಷರ್ ಬೋತ್ ದ ಕಂಟೈನರ್ಸ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲೇ ಐತಿ. ದ ಹೆಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 2 rational numbers are equal. The HCF and LCM of 2 rational numbers are equal. Then the numbers must be. Okay, then the numbers must be. ಇದು ನೋಡ್ಕೋರಿ, ಇದೆ ಸ್ವಲ್ಪ ಇಂಪಾರ್ಟೆಂಟ್ ಐತ್ರಿ ಇದು ಕ್ವಶನ್. ಇದೆ ಸ್ವಲ್ಪ ಕನ್ಫ್ಯೂಷನ್ ಐತಿ, ಇಂಪಾರ್ಟೆಂಟು ಐತಿ. ಓಕೆ. ಸೊ ಯಾಕಪ್ಪ ಅಂತಂದರೆ ಈಗ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ 2 rational numbers are equal ಅನ್ನತನವ. ಈಗ ಎಲ್ ಸಿ ಎಮ್ ಆಫ್ ನಂಬರ್ a, b is equal to HCF of 2 numbers a, b ಅನ್ನತನವ. ವೇರ್ a and b are rational numbers ನಾ ಅಂತ ಕನ್ಸಿಡರ್ ಮಾಡ್ಕೊಳತ್ತೀನಿ. ಓಕೆ. ದೆನ್ ದ ನಂಬರ್ಸ್ ಮಸ್ಟ್ ಬಿ ಏನದು, ಮತ್ತು ಇವು ನಂಬರ್ಸ್ ಎ ಮತ್ತು ಬಿ ಏನದಾವಪ್ಪ, ಅವು ಪ್ರೈಮ್ ಅದಾವೋ ಅಥವಾ ಕೋ ಪ್ರೈಮ್ ಅದಾವೋ, ಸೊ ಕಾಂಪೋಸಿಟ್ ಅದಾವೋ, ಈಕ್ವಲ್ ಅದಾವೋ ಅಂತ ಕೇಳತ್ತಾನವ. ಓಕೆ. ಸೊ ನಮಗೆ ಒಂದು ಏನಪ್ಪ ಕಂಡೀಷನ್ ಆಲ್ವೇಸ್ ಗುರ್ತಿರ್ಬೇಕಪ್ಪ ಅಂದರೆ ಸ್ವಲ್ಪ ಇದನ್ನು ನೋಟ್ ಮಾಡ್ಕೋರಿ. ಇದನ್ನು ಏನಂತಂದರೆ ಹೆಚ್ ಸಿ ಎಫ್ ಆಫ್ ಎನಿ 2 ನಂಬರ್ಸ್ a, b ಇರ್ಬೋದು ಈಸ್ ಆಲ್ವೇಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ದ ಗಿವನ್ ನಂಬರ್ಸ್ a and a, b, but these given numbers a, b is always lesser than the LCM of these 2 numbers a and b. ಇದು ಆಲ್ರೆಡಿ ನಾವು ಕಲ್ತೇವೆ, ಬಟ್ ಇದನ್ನು ಲಾಜಿಕಲಿ ಬರೆಯಾಕತ್ತೇವೆ ಅಷ್ಟೇ ಈಗ. ಸೊ ಇದನ್ನು ನೀವು ಏನೈತಿ ನೆನಪಿಟ್ಕೋಬೇಕು. ನೆನಪಿಟ್ಕೊಳೋದು ಅನ್ನೋಕೆ ಏನಂತ, ಸೊ ಇದನ್ನು ಈ ಎಕ್ಸ್ಪ್ರೆಷನ್ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಕ್ಲಾರಿಟಿ ಸಿಗ್ತೈತಿ. ಓಕೆ. ಸೊ ಈಗ ಆಲ್ರೆಡಿ ಅವ ಏನು ಕೊಟ್ಬಿಟ್ಟಾನ ಇಲ್ಲಿ, ಗಿವನ್ ಏನು ಕೊಟ್ಟಾನವ, ಗಿವನ್ ಎಲ್ ಸಿ ಎಮ್ ಆಫ್ a, b is equal to ಎಚ್ ಸಿ ಎಫ್ ಆಫ್ a, b. ಸೊ ಈ ಕಂಡೀಷನ್ ಏನಾಗತ್ತೆ ಅವಾಗ, ಸೊ ಈ ಕಂಡೀಷನ್ ಏನಾಕೈತೆ ಅಂದರೆ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಆಯಿತು. ಸೊ ಹಾಗಾಗಿ ಇಸ್ ಈಕ್ವಲ್ ಟು a is equal to b. So HCF of a, b is equal to a, which is also equal to b, which is also equal to the LCM of a, b. So ಹಂಗೆ ಯಾವಾಗಿರ್ತಾವ, when it is possible of
when it is possible for HCF and LCM to be equal. So when the both the numbers are equal. ಓಕೆ, ಸೊ ಅವಾಗ ಎ ಮತ್ತು ಬಿ ಈಕ್ವಲ್ ಇದ್ದಾಗ ಸಹಿತ ನಾವು ಎಚ್ ಸಿ ಎಫ್ ಆಫ್ ಎ ಕಾಮ ಬಿ ಆಮೇಲೆ ಎಲ್ ಸಿ ಎಮ್ನು ಎ ಕಾಮ ಬಿನ ಇರಬೇಕಾಗ್ತೈತಿ. ಸೊ ದೇರ್ ಫೋರ್ ದ ಆಪ್ಷನ್ ಸಿ ಇಸ್ ಡಿ, ಈಕ್ವಲ್ ಇರಬೇಕು ನಂಬರ್ಸ್ ಅವು ಯಾವ ಎ ಇಸ್ ಈಕ್ವಲ್ ಟು ಬಿ. ಓಕೆ, ಸೊ ಈ ಕಂಡೀಷನ್ ನೆನಪಿಟ್ಕೋರಿ. ಸೊ ದ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಫ್ ಟು ನಂಬರ್ಸ್ ಆರ್ ಈಕ್ವಲ್, then the numbers are equal. Numbers must be equal, then only we can say HCF and LCM is equal. Okay, fine. Next question ನೋಡ್ಕೊಳ್ಳೋಣ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. 7th ಕ್ವಶನ್ ನೋಡ್ಕೊರಿ. ಸೊ ದ ಟೂ ಪಾಸಿಟಿವ್ ನಂಬರ್ಸ್ ಹ್ಯಾವ್ ದೇರ್ HCF, two positive numbers. Okay, the two positive numbers have their HCF as 12. Okay, so let us consider a comma b as the two numbers, positive numbers. So their HCF is, the HCF of a comma b is 12, and the product is, so we number the product a into b is equal to 6336. Okay, the number of pairs possible for the numbers is number of pairs possible ಅಂತ ಐತಿ ಕ್ವಶನ್. ಓಕೆ, ಸ್ವಲ್ಪ ಇದು ಕೂಡ ಒಂದು ಸ್ವಲ್ಪ ನಿಮ್ಗೆ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೋತೇನೆ ನಾನು, ಯಾಕಂದ್ರೆ ಡೈರೆಕ್ಟ್ಲಿ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಏನಿಲ್ಲ ಇದು, ಸ್ವಲ್ಪ ನೀವು ಲಾಜಿಕ್ ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ. ಓಕೆ, ಫೈನ್. ಸೊ ಈಗ ನಾವೇನು ಮಾಡೋಣ ಅಂತಂದ್ರೆ ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಎ ಕಾಮ ಬಿ 12 ಆಗುತ್ತಪ್ಪ ಅಂತಂದ್ರೆ ನಾವು ವಿ ಶಾಲ್ ಎಕ್ಸ್ಪ್ರೆಸ್ ದಿಸ್ ಟೂ ನಂಬರ್ಸ್ ಎ ಆ್ಯಂಡ್ ಬಿ ಆ್ಯಸ್ ಎನ ಇಸ್ ಈಕ್ವಲ್ ಟು 12 ಟೈಮ್ಸ್ ಆಫ್ ಸಮಥಿಂಗ್ ಅಂತ ತೊಗೊಳೋಣ. ನಮಗೂ ಗೊತ್ತಿಲ್ಲ, ಸೊ 12 ಟೈಮ್ಸ್ ಆಫ್ ಸಮಥಿಂಗ್. ಬಿನೂ ಏನು ತೊಗೊಂಬಿಡೋಣ್ರಿ, ವಿ ವಿಲ್ ಆಲ್ಸೋ ಟೇಕ್ ಬಿ ಆ್ಯಸ್ ಅಗೇನ್ 12 ಕಾಮ ಸಮಥಿಂಗ್ ವೈ. ಸೊ ಇಲ್ಲೇ ವೇರ್ ಎಕ್ಸ್ ಕಾಮ ವೈ. ಓಕೆ, ಸೊ ಇವೇನದಾವಲ್ರಿ, ವೇರ್ ಎಕ್ಸ್ ಕಾಮ ವೈ ದೇ ಆರ್ ಕೋಪ್ರೈಮ್ಸ್. ಸೊ ಎದಕ್ಕೆ ಇದನ್ನು ಕೋಪ್ರೈಮ್ಸ್ ಅಂತಂದ್ರೆ ದೇ ಹ್ಯಾವ್ ದೇರ್ ಓನ್ ಮಲ್ಟಿಪಲ್. ಕೋಪ್ರೈಮ್ಸ್ ಅಂದ್ರೆ ಓನ್ಲಿ ಒನ್ ಆಸ್ ದೇರ್ ಓನ್ ಮಲ್ಟಿಪಲ್ ಅಂತ ತೊಗೊಳೋಣ ಈಗ. ಓಕೆ, ಫೈನ್. ಸೊ 12 ones are 12 ones ಆ ಟೈಪ್ ಹಿಂಗೆ. ಸೊ ಈ ಥರ ಆಯ್ತು ಈಗ. ಸೊ ಈಗ ಈಗ ಕೊಟ್ಟಾನಿನ ಕಂಡೀಷನ್ ಹೇಳ್ರಿ ಅವ, ದ ಟೂ ಪಾಸಿಟಿವ್ ನಂಬರ್ಸ್ ಹ್ಯಾವ್ ದ ಎಚ್ ಸಿ ಎಫ್ ಆಸ್ 12 and the product is 6336. So multiplication of the two numbers is going to give you HCF. The product of that is 6336. So but A ಅಂದ್ರೆ ಆಲ್ರೆಡಿ ಏನು ತೊಗೊಂಡೇವಿ ನಾವು 12x ತೊಗೊಂಡೇವಿ, B ಅಂದ್ರೆ ಆಲ್ರೆಡಿ 12y ತೊಗೊಂಡೇವಿ. ಸೊ ಈಸ್ ಈಕ್ವಲ್ ಟು 3336. ಸೊ ಇದು 144xy is equal to 6336. So what is xy? Xy is equal to 6336 divided by 144. Okay, so 6336 divided by 144. ಸೊ ಇದು ಎಷ್ಟಾಗತ್ತಪ್ಪ ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ. ಸೊ ಇದು 144 ಅಂದರೆ 12 ಹೋಗುತ್ತಿದ್ದು 12 ಸ್ಕ್ವೇರ್. ಓಕೆ, ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಅರೌಂಡ್ 44 ಬರ್ತೈತಿ. ಓಕೆ, ಸೊ ಫೈನ್. ಸೊ ಎಕ್ಸ್ ವೈ ಎಷ್ಟು ಬರ್ತೈತಿ ನಿಮಗಿದು? ಎಕ್ಸ್ ವೈ ಇಸ್ ಈಕ್ವಲ್ ಟು 44 ಬಂತಾ? ಈಗ ಮಜಾ ಆಯ್ತು ನೋಡ್ರಿ. ಈಗ ಎಕ್ಸ್ ಇಂಟು ವೈ ನಮ್ಮದು 44 ಬಂತು. ಸೊ ನಂಬರ್ ಆಫ್ ಪೇರ್ಸ್, ಓಕೆ, ನಂಬರ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಇಲ್ಲಿ ಕೇಳ್ತಾನೆ, ನಂಬರ್ ಆಫ್ ಪೇರ್ಸ್ ಪಾಸಿಬಲ್ ಅಂತ ಕೇಳ್ತಾನೆ ನಾವು ಆಫ್ ದ ನಂಬರ್ಸ್ ಈಸ್. ಸೊ ಇಲ್ಲೇ ಒಂದು ಸ್ವಲ್ಪ ಜಾಗ ಮಾಡ್ಕೊಳೋಣ, ನಂಬರ್ ಆಫ್ ಪೇರ್ಸ್ ಪಾಸಿಬಲ್ ಕ್ವಶನ್ ಮಾರ್ಕ್. ಸೊ ಈಗ ನೋಡ್ರಿ ಪಾಸಿಬಲ್ ಏನಿರ್ತೈತಿ, 44 ಮಲ್ಟಿಪ್ಲೈ ಮಾಡಿದರೆ 44 ಬರ್ಬೇಕು. ಸೊ ಯಾವ ಮಲ್ಟಿಪಲ್ಸ್ ನಿಮ್ಗೆ ಗುರ್ತದಾವ ನೆನಪಿಟ್ಕೊಂಡ್ಬಿಡ್ರಿ. ಸೊ ಪ್ಲೀಸ್ ನಿಮಗೆ ಯಾವ್ಯಾವ 44 ಬಂದ್ರೆ ಹೆಂಗೆ ಬರ್ತೈತೆ 44 ಹೇಳ್ರಿ. ಸೊ 1 ಇಂಟು 44 ಮಾಡಿದಾಗ 44 ಬರ್ತೈತಾ? ಓಕೆ, ಸೊ ಇನ್ನೊಂದೇನು ಬರ್ತೈತಿ, 22 2s ಮಾಡಿದರೆ 44 ಬರ್ತೈತಾ? ಕರೆಕ್ಟ್. 11 4s ಮಾಡಿದರೆ 44 ಬರ್ತೈತಾ? ಕರೆಕ್ಟ್, ಹೌದ್ರಿ. ಸೊ ಪಾಸಿಬಲ್ ಪೇರ್ಸ್ ತೊಗೊಳೋಣ, 1,44 ಇರ್ಬೋದು. ಸೊ ಇದು 1,44 ಹೆಚ್ ಸಿ ಎಫ್ ಏನಿರ್ತೈತೆ ರೀ? ಸೊ ಹೆಚ್ ಸಿ ಎಫ್ ಆಫ್ 1,44 ಈಸ್ ವಾಟ್ ಈಸ್ ದ ಹೆಚ್ ಸಿ ಎಫ್? ಇಟ್ ಈಸ್ 1. ಹೌದಾ, 1 ಕಾಮನ್ ಇರ್ತೈತೆ ಅದು.
ಸೊ ನೆಕ್ಸ್ಟ್ 2,22 ತೊಗೊಳೋಣ. ಸೊ ಇದು ಇನ್ವ್ಯಾಲಿಡ್ ಆಗಿಬಿಡ್ತೈತಿ, ಯಾಕಂದರೆ ಇದು ಕಾಂಪೋಸಿಟ್ ಆಗಿಬಿಡ್ತೈತಿ. ಓಕೆ, ಸೊ ಇನ್ವ್ಯಾಲಿಡ್ ಇದು ಯಾಕಂದರೆ ಕಾಂಪೋಸಿಟ್. ಓಕೆ, ಸೊ ಹಾಗಾಗಿ ನಾವು ಕಾಂಪೋಸಿಟ್ ಅಂತ ಕನ್ಸಿಡರ್ ಮಾಡೇ ಇಲ್ಲ ಅದನ್ನು, ಯಾಕಂತಂದರೆ ಇಲ್ಲಿ ದೇ ಆರ್ ಕೋ ಪ್ರೈಮ್ಸ್ ಇರೋದ್ರಿಂದ ಈ ಕಂಡೀಷನ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಪೇರ್ ಯಾವ್ದು ಬರುತ್ತೆ, 11 4s ಅಥವಾ 4 11s 4,11. ಓಕೆ, ಸೊ ಇಲ್ಲೂ ಕೂಡ ನೀವು ಏನು ಮಾಡಿರಿ, ಇಲ್ಲೂ ಕೂಡ ಇದ್ರದ್ದು HCF ಆಫ್ 4,11 ಈಸ್ ಆಲ್ಸೋ 1. ಸೊ ಹಾಗಾಗಿ ಇದು ವ್ಯಾಲಿಡ್ ಆಯಿತು. ಸೊ ಹಾಗಾಗಿ ನಮ್ಮ ಕಡೆ ಏನಾಗ್ತಿರ ಪಾಸಿಬಿಲಿಟೀಸ್, ಸೊ ದಿಸ್ ಈಸ್ ನಂಬರ್ 1 ಆ್ಯಂಡ್ ದಿಸ್ ಈಸ್ ನಂಬರ್ 2. ಸೊ ದ ಪಾಸಿಬಲ್ ಪೇರ್ಸ್ ಎಷ್ಟು ಪೇರ್ಸ್ ಪಾಸಿಬಲ್ ಅದಾವಪ್ಪ ಅಂತಂದರೆ 2. ಸೊ ದಿಸ್ ಇಸ್ 2 ಪಾಸಿಬಲ್ ಪೇರ್ಸ್ ಫಾರ್ ದ ನಂಬರ್. ಸೊ ಹಾಗಾಗಿ ಸ್ವಲ್ಪ ಟ್ರಿಕಿ ಐತಿ, ಆಮೇಲೆ ಇಂಪಾರ್ಟೆಂಟು ಇಂಥ ಕ್ವಶನ್ಸು ಬರ್ಬೋದು, ಹೇಳಕ್ಕೆ ಬರಲ್ಲ. ಸೊ ದ ಆನ್ಸರ್ ಈಸ್ 2. ಓಕೆ ಫ್ರೆಂಡ್ಸ್, ತಿಳಿತಲ್ರಿ. ಸೊ ಟ್ರಿಕಿ ಇರುತ್ತೆ, ಬಟ್ ಆದರೂ ಸ್ವಲ್ಪ ನೀವು ಈ ಥರ ಕ್ವಶನ್ಸನ್ನ ಸ್ವಲ್ಪ ಆಲ್ರೆಡಿ ಮುಂಚೆಗೆ ನೋಡ್ಕೊಂಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಓಕೆ, ಸೊ ಫೈನ್. ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊರಿ. ಈಗ ಸೊ ಕ್ವಶನ್ ನಂಬರ್ 9. ಓಕೆ, ದ ಲೀಸ್ಟ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ ಆಲ್ ದ ನಂಬರ್ಸ್. ನೋಡ್ರಿ, ದ ಲೀಸ್ಟ್ ನಂಬರ್ that is divisible by all the numbers between 1 and 10 both including 1 and 10 is, ನೋಡ್ರಿ the least number. ಇಲ್ಲಿ ಆನ್ಸರ್ ನೋಡಿಕೊಳ್ಳಿ ಗೊತ್ತಾಗ್ಬಿಡ್ಬೇಕು ನಿಮಗೆ. ಹಿಂಟ್ ಈಗ ಆಲ್ರೆಡಿ ಈಗ ಈ ವಿಡಿಯೋ ನೋಡಿ ನೀವು ಕ್ಲಿಯರಾಗಿ ಫೋಕಸ್ಡ್ ಆಗಿ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡ್ತೈತಿ. ಈಗ ನಾವಿಲ್ಲಿ LCM ಕಂಡುಹಿಡಿಬೇಕು. ಓಕೆ ಫೈನ್. ದ ಲೀಸ್ಟ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ ಆಲ್ ದ ನಂಬರ್ಸ್ ಬಿಟ್ವೀನ್ 1 and 10 ಬೋತ್ ಇನ್ಕ್ಲೂಸಿವ್ ಅಂದರೆ ಇನ್ಕ್ಲೂಡಿಂಗ್ 1 and 10. ಸೊ ಈಸ್ ಅಂತ ಐತಿ. ಸೊ 1 and 10 ನಡುವೆ ನಾವು ಏನು ಮಾಡ್ಕೋಬೇಕೀಗ, ಸೊ ಇವನ್ ತೊಗೋಬೇಕ್ರಿ. ಅವಾಗ ನಾವೇನು LCM ಕಂಡುಹಿಡ್ಬೇಕು. ಸೊ 1 ಅಂತಂದ್ರೆ ಏನು 1 ಬರುತ್ತಾ. ಸೊ 2 ಏನೈತ್ರಿ, 2 1s are 2. ಸೊ 3 ಅಂದರೆ 3 to the power 1. ಸೊ 4 ಅಂದರೆ 2 square ಅಂತ ಬರಿಬೋದು. ಸೊ 5 ಅಂದರೆ 5 to the power 1. ಸೊ 6 ಅಂದ್ರೆ ಏನು ಬರಿಬೋದು ರೀ, 2 3s ಅಂತ ಬರಿಬೋದು, 2 to the power 1 3 to the power 1. ಸೊ 7 ಅಂದರೆ 7 to the power 1. ಸೊ 8 ಅಂದರೆ ಹೆಂಗೆ ಬರಿಬೋದು, 2 to the power 4. 9 can be written as 3 to the power 2. ಸೊ 10 can be written as 2 into 2 to the power 1 into 5 to the power 1. ಸೊ ನಾವು ಆಲ್ರೆಡಿ ಹೇಳ್ಬಿಟ್ಟೆ ನಿಮಗೆ LCM ತೊಗೋಬೇಕು, LCM ನೀವು ತೊಗೊಳ್ಬೇಕಂತ ಕೂಡ. ಸೊ LCM ಕಂಡುಹಿಡಿಯಿರಿ ಅದು. ಸೊ LCM ಈಸ್ ನಥಿಂಗ್ ಬಟ್ highest power. You have to calculate the highest power of each prime factors ಓಕೆ. ಸೊ ನೋಡ್ಕೊಳ್ರಿ. ಸೊ ಇಲ್ಲಿ ನೋಡ್ಕೋರಿ, ಈಗ ಏನೇನದಾವೆ LCM ಇಲ್ಲಿ. ಸೊ 2 ಎಲ್ಲ ಪೇರ್ಸ್ ಒಳಗೆ ನೋಡ್ಕೋರಿ. ಇಲ್ಲಿ 2 ದ ಹೈಯೆಸ್ಟ್ ಪವರ್ ಏನೈತಿ, LCM ಆಫ್ 2 ಇಟ್ ಈಸ್ ಹೈಯೆಸ್ಟ್ ಪವರ್ 2 ಬಂದೈತಿ ಎಷ್ಟಂದ್ರೆ 4. ಓಕೆ, ಸೊ ಹೈಯೆಸ್ಟ್ ಪವರ್ ಆಫ್ 2 ಎಷ್ಟು ಬಂದೈತಿ ರೀ ಇಲ್ಲಿ. ಸೊ 2 4s ಓಕೆ ಸಾರಿ ಒಂದು ಮಿಸ್ಟೇಕ್ ಮಾಡೀನಿ ನಾನು ಇಲ್ಲಿ. ಸೊ ಇದು 2 to the power 4 ಅಲ್ಲ, ಇದು 2 cube 8. ಸೊ ಹಾಗಾಗಿ ಇಲ್ಲೂ ಕೂಡ ನಮ್ದು 2 cube ಆಕೈತಿದೆ. ಸೊ ಫೈನ್. ಸೊ ದಿಸ್ ಈಸ್ 2 cube. LCM ಈಸ್ 2 cube. 2 ಬರೀ 2 ರಿಲೇಟೆಡ್. ಸೊ 3 ಅಂದರೆ ಎಷ್ಟು ಬರ್ತೈತಿ, 3 ಎಷ್ಟು ಐತ್ರಿ ಹೈಯೆಸ್ಟ್ ನಮ್ದು ಪವರ್, ಮ್ಯಾಕ್ಸಿಮಮ್ ಎಷ್ಟು ಬಂದೈತಿ ನಮ್ದು 3 square ಬಂದೈತಿ. ಸೊ ದಟ್ ಈಸ್ 3 square. 4 ಆಲ್ರೆಡಿ ಬರೋಂಗಿಲ್ಲ, 5. ಸೊ 5 ದ ಪವರ್ ಎಷ್ಟು ಬಂದೈತಿ ನಮ್ಮದು, ಸೊ 5 to the power 1. ಸೊ 6 ಇಲ್ಲ, 7 to the power 1. ಓಕೆ, 8 ಇಲ್ಲ, 9 ಇಲ್ಲ. ಸೊ ಹಾಗಾಗಿ 2 cube is 8 into 9 into 35. ಸೊ ಇಟ್ ಈಸ್ 72 into 35. ಸೊ 72 into 35 ಮಾಡಿರಿ ಇದನ್ನು. ಸೊ 72 into 35 ಅಂತಂದ್ರೆ 10 35 36, ಇದು 6 7 21. ಸೊ ದಿಸ್ ಈಸ್ 4. ಸೊ ಇದು ಎಷ್ಟು ಆಗ್ತಿದೆ, 1 ಆತಲ್ಲ, 5 ಆಗ್ತಿದೆ. ಸೊ 2520. ಓಕೆ, ಸೊ ದಿಸ್ ಈಸ್ LCM is 2520. ಸೊ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಐತ್ರಿ. ದಿಸ್ ಇಸ್ ಆಲ್ಸೋ ಗುಡ್ ಕ್ವಶನ್ ಟು ಸಾಲ್ವ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. Let n be the natural number, then the LCM of n plus 1 is. n is a natural number. ಓಕೆ, ನ್ಯಾಚುರಲ್ ನಂಬರ್ ರೀ n. ಸೊ LCM ಏನಿರ್ತೈತಪ್ಪ, ಇದು n plus 1 ಮಾಡಿದಾಗ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್ ಆಫ್ ಎನಿ ನ್ಯಾಚುರಲ್ ನಂಬರ್. ನಿಮ್ಗೆ ಗೊತ್ತಿರೋದು
ಸೊ ನಾನು ಏನು ತೊಗೋತೀನಿ, 2 ತೊಗೋತೀನಿ ನಾನು. ಸೊ ಎಲ್ ಸಿ ಎಮ್ ಆಫ್ 2 + 1 ವಿಚ್ ಇಸ್ 3. ಸೊ ಏನಿರ್ತೈತೆ ರೀ ಅವಾಗ? ಸೊ ವಾಟ್ ಈಸ್ ದೆನ್ ದ ಎಲ್ ಸಿ ಎಮ್ ಆಫ್ n + 1 ಈಸ್, n is natural number. So LCM of 3. So 3 ones are 3. So ಹಾಗಾಗಿ ಆಪ್ಷನ್ ಏನಿರ್ತದೆ? ಸೊ ದ ಆನ್ಸರ್ ಈಸ್ n + 1 ಇರ್ತೈತಿ, ಹೌದೇನಿಲ್ರಿ? n is the natural number, then the LCM of n + 1 is, ಸೊ 2 ತೊಗೊಂಡೇನಿ. ಸೊ 2 + 1 3 ಮಾಡಿದೆ. ಸೊ ಅವಾಗ ಎಲ್ ಸಿ ಎಮ್ ಏನು ಇರ್ತೈತಿ ಇದರದು? n + 1 ಆಗಿರ್ತೈತಿ. ಸೊ 3ನೇ ಇರ್ತೈತಿ. ಸೊ ಇಟ್ ಈಸ್ n + 1 ಆಪ್ಷನ್. ಸಾರಿ ಯಾಕೋ ಬರೀವಲ್ಲಲ್ಲ. ಸೊ ದಿಸ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಬಂದಿರ್ತೈತೆ. ಓಕೆ, ಸೊ ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಸೊ ಈಗ ಐ ಥಿಂಕ್ ಇದು ಇನ್ನೊಂದು 2 ಕ್ವಶನ್ ಅದಾವೆ, ನಾವು ನೋಡ್ಕೊಂಬಿಡೋಣ್ರಿ. ಸೊ ಲೆಟ್ ಅಸ್ ಫೈಂಡ್ ದಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ಕೊರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಥರ್ಡ್ ಕ್ವಶನ್. ಓಕೆ, ಸೊ ಟು ಎನ್ಹ್ಯಾನ್ಸ್ ದ ರೀಡಿಂಗ್ ಸ್ಕಿಲ್ಸ್, of 10th standard students, the school nominates you and 2 of your friends to set up a class library. Okay, there are 2 sections, section A and section B of grade 10. There are 32 students in class A section A, 36 students in section B. ಸೊ ತಿಂದಿತ್ರಿ. ಸೊ ರೀಡಿಂಗ್ ಸ್ಕಿಲ್ಸ್ ಆಫ್ 10th ಸ್ಟ್ಯಾಂಡರ್ಡ್ ಮಾಡ್ಕೊಳಕ ಸೊ 2 ಸೆಕ್ಷನ್ ಹುಡುಗರು, ಸೆಕ್ಷನ್ ಎ ಇದವರು 32 ಅದಾರ, ಸೆಕ್ಷನ್ ಬಿ ಇದವರು 36 ಸ್ಟೂಡೆಂಟ್ಸ್ ಅದಾರ. ಸೊ ಅದನ್ನು ಅವರು ಸೆಟಪ್ ಮಾಡ್ಯಾರ ಲೈಬ್ರರಿ ಒಳಗೆ. ಸೊ ಸೆಟಪಲ್ಲಿ ಕ್ಲಾಸ್ ಲೈಬ್ರರಿ. ಓಕೆ, ಈಗ ಕ್ವಶನ್ಸನ್ನು ನೋಡ್ಕೊಳ್ಳೋಣ. ಸೊ ಫಸ್ಟ್ ಒನ್, what is the minimum number of books you will acquire for the class library so that they can be redistributed equally among the students of section A or section B ಅಂತ ಐತೀಗ. ಓಕೆ, ಸೊ ಇಲ್ಲೇನು ಬರುತ್ತೀಗ ನೋಡ್ಕೊರಿ. ಸೊ ಈಗ ಇಲ್ಲಿ ನಾವೇನು ಮಾಡ್ಕೋಬೇಕೀಗ? ಸೊ ಫೈನ್. ಸೊ ಈಗ 32 ಮತ್ತು 36. ಸೊ ಇಲ್ಲಿ ಏನದಾವ ನೋಡ್ರಿ ಇಲ್ಲ ಆನ್ಸರ್ಸ್ ಎಲ್ಲ ಇವೇನದಾವ. ಸೊ ಇವೆಲ್ಲ ಗ್ರೇಟರ್ ದೆನ್ 32, 36. ಸೊ ಹಾಗಾಗಿ ನಾವು ಇದನ್ನು ಎಲ್ ಸಿ ಎಮ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ಎಲ್ ಸಿ ಎಮ್. ವಾಟ್ ಈಸ್ ದ ಮಿನಿಮಮ್ನು ಅಂತ ಕೇಳ್ಬಿಟ್ಟವ. ಇನ್ನೊಂದು ಹಿಂಟ್ ಕೊಟ್ಟನವ, ಮಿನಿಮಮ್ ನಂಬರ್ ಆಫ್ ಬುಕ್ಸ್ ಸೊ ಯು ವಿಲ್ ಅಕ್ವೈರ್ ಫಾರ್ ಕ್ಲಾಸ್ ಲೈಬ್ರರಿ. ಸೊ ಎಲ್ ಸಿ ಎಮ್ ಆಫ್ 32, 36 ಕಂಡಿಡೀರಿ. ಸೊ ಈಗ ನೀವು ಇದನ್ನು, ಸೊ ಆಲ್ರೆಡಿ ಐ ಥಿಂಕ್ ನಿಮ್ಗೆ ಸಮ್ ಗ್ರಿಪ್ ಸಿಕ್ಬಿಟ್ಟೈತಿ ಈಗ ನಿಮ್ಗೆ. ಸೊ ಎಲ್ ಸಿ ಎಮ್ ಆಫ್ 32, 36. ಸೊ ಎರಡೂ ಬರೋದಂದ್ರೆ 4 8s 4 9s. ಸೊ ದಿಸ್ ಈಸ್ ಅಗೇನ್ 2 ತೊಗೊಂಡ್ರೆ ಮತ್ತು ಸೇಮ್ ಅಂತ ಬರುತ್ತೆ 2 9. ಸೊ 2 1s 9s, ಆಮೇಲೆ 9 1s ತೊಗೊಂಡ್ಬಿಟ್ರೆ ಅದೇನು 3 ಸ್ಕ್ವೇರ್ ತೊಗೊಂಡು ಇದು ಮಾಡಿದ್ರು ಸ್ವಲ್ಪ ನಿಮ್ಗೆ ಇದು ಸೇಮ ಬರ್ತೈತಿ. ಸೊ 4 4s 16. ಸೊ 16 ಇಂಟು 18. ಸೊ 16 ಇಂಟು 18 ಅಂದರೆ ಎಷ್ಟು ಬರುತ್ತಿದ್ದು? ಸೊ 16 ಇಂಟು 18 ಅಂತಂದ್ರೆ ಸೊ ದಿಸ್ ಈಸ್ 288. ಓಕೆ, ಸೊ 16 ಇಂಟು 18 ಅಂದರೆ 288 ಬರ್ತೈತಿ. ಸೊ ದಿಸ್ ಈಸ್ ದ ಮಿನಿಮಮ್ ನಂಬರ್. ಸೊ ಆನ್ಸರ್ ಆಪ್ಷನ್ಸ್ ಅದಾವ. ಮಿನಿಮಮ್ ನಂಬರ್ ಆಫ್ ಬುಕ್ಸ್ 288. ಫೈನ್. ಸೊ ಈ ತೆಳಗೆ ನೋಡ್ರಿ ಸೆಕೆಂಡ್. ಇಫ್ ದ ಪ್ರಾಡಕ್ಟ್ ಆಫ್ ದ 2 positive integers is equal to the product of their HCF and LCM is true, then the HCF of 32, 36. ಏನಿಲ್ಲ, ಸುಮ್ಮನೆ ಇಲ್ಲಿ ಕತಿ ಕೊಟ್ಟಾನ್ರಿ ಅವ. ಯಾಕಂದ್ರೆ ಎರಡು ಕೊಟ್ಟಿರುವಂಥ 32 ಮತ್ತು 36 ಪಾಸಿಟಿವ್ ಇಂಟಿಜರ್ಸ್ ಅದಾವ. ಪ್ರಾಡಕ್ಟ್ ಆಫ್ ಪಾಸಿಟಿವ್ ಇಂಟಿಜರ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ HCF ಆ್ಯಂಡ್ LCM ಇಸ್ ಟ್ರೂ. ದೆನ್ HCF ಆಫ್ 32, 36. ಸೊ ಇದನ್ನ ಇಲ್ಲೇ ಮಾಡ್ಕೊಂಬಿಡೋಣ್ರಿ. ಸೊ 32, 36. ಸೊ 1s 32 ಆಯ್ತು, 4 ಉಳಿತು. ಸೊ ಮತ್ತೆ ಇದು 32 ಇಲ್ಲಿ ಬರ್ತೈತಿ. 4 8s 32. ಓಕೆ, ಸೊ 0 ಆಯ್ತು. ಸೊ ಅವರ್ HCF ಈಸ್ 4. ಸೊ ದ ಆನ್ಸರ್ ಆಪ್ಷನ್ ಬಿ 4 ಕರೆಕ್ಟ್ ಆನ್ಸರ್. ಓಕೆ, ಥರ್ಡ್ ಕ್ವಶನ್. 36 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ಸ್ ಆಸ್. ಸೊ 36 ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? 2 18s 2 9s, ಸೊ 3 2s 3s ಮತ್ತು 3 1s. ಸೊ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 2 ಸ್ಕ್ವೇರ್ ಇಂಟು
3 square. So 2 square into 3 square. Okay, so that is the answer. So fine, ತಿಳಿತಲ್ಲ ನಿಮ್ಗೆ? ಸೊ ಇದರ ಮೇಲೆ ಬರೆದ್ಬಿಟ್ಟೆ, ಸಾರಿ. ಸೊ 7 into 11 into 13 into 15 plus 15 is what? ಸೊ ಈ ಥರ ಕ್ವಶನ್ಸ್ನ ಒಂದ್ಸಲ ಕೇಳ್ಬೋದಮ್ಮ. ಸೊ ಹಾಗಾಗಿ ಈ ಕ್ವಶನ್ನ ನೋಡ್ಕೊಂಡು ಇಲ್ಲೇ. ಸೊ ಕ್ವಶನ್ ನಂಬರ್ 4 ಒಳಗೆ ಏನು ಕೇಳತ್ತಾನಂದ್ರೆ, ಸೊ 7 into 11 into 13 into 15 plus 15 ಈಸ್ ವಾಟ್ ಅಂತ ಕೇಳತ್ತಾನ ನಾವು. ಓಕೆ, ಈಸ್ ವಾಟ್ ಅಂತ ಕೇಳತ್ತಾನ. ಸೊ ಇವು ಎರಡು ನಂಬರ್ ಒಳಗೆ ನಾವು ಏನು ಕಾಮನ್ ತೊಗೋಬೋದು ಹೇಳ್ರಿ? 15 ಕಾಮನ್ ತೊಗೋಬೋದು. ಸೊ 15 ಕಾಮನ್ ತೊಗೊಂಡ್ರೆ 7 into 11 into 13 ಪ್ಲಸ್ 1 ಆಯ್ತಾ. ಸೊ ಎನಿ ನಂಬರ್ ಇಫ್ ಇಟ್ ಈಸ್ ಎನಿ ನಂಬರ್, ಒಂದು ಇಂಪಾರ್ಟೆಂಟ್ ಇಲ್ಲಿ ಕನ್ಕ್ಲೂಷನ್ ಕೊಡ್ತೀನಿ ನೋಡಿ ನಿಮ್ಗೆ. ಸೊ ಎನಿ ನಂಬರ್, ಗಿವನ್ ನಂಬರ್, ಇಫ್ ಇಟ್ ಈಸ್ able to be expressed into 2 factors, then it is a what type of number? ನೋಡ್ರಿ ಇಲ್ಲೇ ಆಪ್ಷನ್ಸ್ ನೋಡ್ಕೋರಿ ಇಲ್ಲಿ ಯಾವ್ದು ಕೊಟ್ಟ ನಾವು. ಸೊ ಎನಿ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ 2 numbers, then it is a composite number. So that is a composite number. Fine. Fifth question. So if, so ಇದನ್ನ ಇಲ್ಲೇ ಮಾಡ್ಬಿಡೋಣ. ಸೊ ಫಿಫ್ತ್ ಒನ್, if p and q are positive integers such that p is equal to ab square and q is equal to a square b, where a and b are prime numbers, then LCM of p comma q question mark. ಓಕೆ, LCM ಅಂತಂದ್ರೆ ಏನ್ರಿ? ಪ್ರೈಮ್ ನಂಬರ್ಸ್ ದ ಹೈಯೆಸ್ಟ್ ಫ್ಯಾಕ್ಟರ್ಸ್ ನೋಡ್ಕೋಬೇಕು. ಸೊ ಎಷ್ಟಿರುತ್ತೆ? ಪಿ ಎಷ್ಟೈತಿ ಹೈಯೆಸ್ಟು, ಎದಾಗ ಎಷ್ಟು ಇರ್ತೈತಿ? ಎ ಸ್ಕ್ವೇರ್ ಜಾಸ್ತಿ ಐತಿ, ಬಿದಾಗ ಬಿ ಸ್ಕ್ವೇರ್ ಜಾಸ್ತಿ ಐತಿ. ಸೊ LCM is equal to a square into b square. ಸೊ ದಿಸ್ ಈಸ್ a square into b square. ಸೊ ದಿಸ್ ಈಸ್ ಹೌ ನೀವು ಇದನ್ನು ಮಾಡಬೇಕಾದ್ರು. ಫಿಫ್ತ್ ಒನ್ ತಿಳಿತಲ್ರಿ? ಸೊ ಈಸಿ ಇರ್ತಾವ, ಸ್ವಲ್ಪ ನೀಟಾಗಿ ಮಾಡ್ಕೊಂಡ್ರೆ ಆಯಿತು. ಓಕೆ, ಸೊ ಐ ಥಿಂಕ್ ಇದು ಲಾಸ್ಟ್ ಕ್ವಶನ್ ಆಗ್ಬೋದು, ಅಥವಾ ಇದಾದ್ಮೇಲೆ ಇನ್ನೊಂದಿದೆ ನೋಡ್ಕೋಬೇಕು ಅಷ್ಟೇ. ಓಕೆ, ಸೊ ಸಿಕ್ಸ್ತ್ ಒನ್, ಕ್ಲಿಕ್ ಹ್ಯಾಸ್ ಅ ಕ್ಯಾಮ್ರಾ. ಹೆಸರೇ ನೋಡ್ರಿ, ಒಂದು ಕ್ಲಿಕ್ ಹ್ಯಾಸ್ ಅ ಕ್ಯಾಮ್ರಾ that takes film that allows 24 exposures, while as Snap has a camera that takes film that allows 36 exposures. Both of them want to be able to take the same number of photographs and complete their roles of the film. Okay, fine. Next question ಏನಪ್ಪ ಅಂದರೆ, ಮಿನಿಮಮ್ ನಂಬರ್ ಆಫ್ ಎಕ್ಸ್ಪೋಜರ್ಸ್ ದ್ಯಾಟ್ ಶುಡ್ ಬಿ ಟೇಕನ್ ಬೈ ಈಚ್. ಸೊ ಮಿನಿಮಮ್ ನಂಬರ್ ಆಫ್ ಎಕ್ಸ್ಪೋಜರ್ಸ್ ದ್ಯಾಟ್ ಹ್ಯಾಸ್ ಟು ಬಿ ಟೇಕನ್. ಸೊ ಈಗ ಇಲ್ಲೇನು ಬರ್ತೈತಿಪ್ಪ ಅಂತಂದ್ರೆ, ನಾವು ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಈಗ. ವೆದರ್ ದಿಸ್ ಇಸ್ HCF ಆರ್ LCM ಪ್ರಾಬ್ಲಮ್. ಯಾಕಂದರೆ ಇಲ್ಲೇ ಟೈಮ್ ಅನ್ನೋ ಬಂತು, ಟೈಮ್ ಫ್ಯಾಕ್ಟರ್ ಬರತೈತಿ. ಯಾಕೆ ಹೇಳ್ರಿ? 24 ಶಾರ್ಟ್ಸ್ ತೊಗೊಳತ್ತ ನಾವು, ಅದೇ 24 ಎಕ್ಸ್ಪೋಜರ್ಸ್ ಪರ್ ಒನ್ ರೋಲ್. ಇವೇನು ಮಾಡತ್ತಾನ? 36 ತೊಗೊಳತ್ತಾನ ಪರ್ ರೋಲ್. ಹಾಗಾಗಿ ಸೊ ಇಲ್ಲಿ ಟೈಮ್ ಫ್ಯಾಕ್ಟರ್ ಬಂತು. ಓಕೆ, ಸೊ ಅಥವಾ ದೇರ್ ಇಸ್ ಎ ಟೈಮ್ ಇಂಟರ್ವಲ್. ಸೊ ಹಾಗಾಗಿ ನಾವು LCMನ ತೊಗೊಳ್ಬೇಕು ಇಲ್ಲೇ. ಸೊ LCM ಆಫ್ 24, 36 ಕಂಡುಹಿಡಿರಿ ಇದನ್ನು. ಸೊ ಇದನ್ನು ನೀವು ಕಂಡುಹಿಡ್ಕೊಂಡ್ರೆ ಸೊ ಏನು ಬರುತ್ತೆ ರೀ ಅದು? ಸೊ 24 ಮತ್ತು 36. ಸೊ 4 6 4 9 ಸೊ 3 2 3 ಸೊ 2 1 ಸತ ಮತ್ತು 3 1 ಸಹ ಬರುತ್ತೆ. ಸೊ ದಿಸ್ ಈಸ್ 4 ಇಂಟು 3 ಸ್ಕ್ವೇರ್ ಇಂಟು 2. ಓಕೆ, 4 3 ಸ್ಕ್ವೇರ್ ಇಸ್ 9 ಅಂತಂದರೆ 9 ಇಂಟು 8, 9 8 72. ಓಕೆ, ಸೊ ಟೋಟಲಿ ಏನು ಮಾಡ್ಬೋದಮ್ಮ? ಸೊ 72 ಮಿನಿಮಮ್ ನಂಬರ್ ಆಫ್ ಎಕ್ಸ್ಪೋಜರ್ಸ್ ತೊಗೋಬೋದು. ಟು ಶುಡ್ ಬಿ ಟೇಕನ್ ಬೈ ಈಚ್ ಅಂದಾಗ ಒಂದು ರೋಲ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಒನ್, ನಂಬರ್ ಆಫ್ ರೋಲ್ಸ್ ಕ್ಲಿಕ್ ಶುಡ್ ಬೈ. ಹೌ ಮಚ್ ನಂಬರ್ ಆಫ್ ರೋಲ್ಸ್ ಕ್ಲಿಕ್ಸ್ ತೊಗೋಬೇಕಪ್ಪ ಅಂತಂದ್ರೆ, ಯಾಕಂದ್ರೆ ಅವ್ನು 24 ಎಕ್ಸ್ಪೋಜರ್ ಮಾಡತ್ತ ನಾವು ಬರೇ. ಸೊ ಟೋಟಲ್ ಕೆಪಾಸಿಟಿ ಎಷ್ಟೈತಿ? ಕಾಮನ್ 72 ಐತಿ. ಸೊ 72 ಡಿವೈಡೆಡ್ ಬೈ 24 ಈಸ್ ಇದು 3. ಸೊ ದಿಸ್ ಈಸ್ 3. ಸೊ ಹಿ ಶುಡ್ ಬೈ 3 ರೋಲ್ಸ್. ಸೊ ಅದೇ ಹಂಗೆ ನೀವು ಸ್ನ್ಯಾಪ್ ಹೌ ಮೆನಿ ಹಿ ಶುಡ್ ಬೈ? ಸೊ ಆಬ್ವಿಯಸ್ಲಿ ಮತ್ತು ಸೇಮ್ 72 ಡಿವೈಡೆಡ್ ಬೈ ಅವನದು ಎಕ್ಸ್ಪೋಜರ್ಸ್ ಎಷ್ಟು ಮಾಡ್ತಾನವ? 36. ಸೊ ದಿಸ್ ಈಸ್ 2 ರೋಲ್ಸ್. ಸೊ ಅವನು 2 ರೋಲ್ಸ್ನ ಬೈ ಮಾಡಬೇಕು. ಓಕೆ, ಫೈನ್. ಸೊ ಇನ್ನೊಂದು ಕ್ವಶನ್ ಐತಲ್ಲ ಇಲ್ಲಿ, ವಿಚ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ವಾಸ್ ಯೂಸ್ಡ್ ಇನ್ ಫೈಂಡಿಂಗ್ ದ ಮಿನಿಮಮ್ ನಂಬರ್ ಆಫ್ ಎಕ್ಸ್ಪೋಜರ್ಸ್? ಸೊ ಇಟ್ ಈಸ್ LCM. ಓಕೆ,
ಸೊ ತಿಳಿತಲ್ರಿ. ಸೊ ಫೈನ್. ಸೊ ಇದೊಂದು ಕ್ವಶನ್ ಇದೆ ನೋಡೋಣ. ಎಕ್ಸಾಂಪಲ್ ನಂಬರ್ 11. ನಂಬರ್ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ, ಬರೀ ಎಕ್ಸಾಂಪಲ್ ನೋಡ್ಕೊಳ್ಳಿ. ಓಕೆ. ಇಫ್ ಟೂ ಪಾಸಿಟಿವ್ ಇಂಟೀಜರ್ಸ್ p ಆ್ಯಂಡ್ q ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ p is equal to 18 a square b raised to 4 ಮತ್ತು q is equal to 20 a cube b square where a and b are primes. Okay. So then the LCM of p comma q is what ಅಂತ ಕೇಳತ್ತ ನಾವು. ಫೈನ್. ಏನ್ರಿ ಎಲ್ ಸಿ ಎಮ್ ಅಂದ್ರೆ ಮತ್ತೆ ಇದ್ರ ಕಾಮನ್ ಫ್ಯಾಕ್ಟರ್ಸ್ ನೋಡ್ಕೋಬೇಕು ನಾವೀಗ. ಓಕೆ. ಸೊ ವಾಟ್ ಈಸ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ ದಿಸ್ ಟು? ಸೊ ಇಲ್ಲೇ ಎ ಸ್ಕ್ವೇರ್ ಎ ಕ್ಯೂಬ್ ಇರೋದ್ರಿಂದ ಎ ಕ್ಯೂಬ್ ಆದ್ರೂ ಇದ್ದೇ ಇರ್ತೈತಿ. ಸೊ ಬಿ ಸ್ಕ್ವೇರ್ ಬಿ ಟು ದ ಪವರ್ 4 ಮತ್ತು ಬಿ ಸ್ಕ್ವೇರ್ ಇರೋದ್ರಿಂದ ಬಿ ಟು ದ ಪವರ್ 4 ಇದ್ದೇ ಇರ್ತೈತಿ. ಸೊ ಎ ಕ್ಯೂಬ್ ಮತ್ತು ಬಿ 4 ಇರುವಂಥ ಆಪ್ಷನ್ಸ್ನ ನೋಡ್ಕೋರಿ ಎಲ್ಲರ. ಸೊ ಆಬ್ವಿಯಸ್ಲಿ ಇಲ್ಲೇನೈತೆ ಆಪ್ಷನ್ 180 ಐತಿಲ್ಲೇ. ಸೊ ನಮ್ದು 18 ಮತ್ತು 20 ಫ್ಯಾಕ್ಟರ್ಸ್ ಕಂಡುಹಿಡ್ಕೋರಿ. 2 9s 2 10s. ಸೊ 2 ಸೊ 9 1s. ಸೊ 10 1s. ಓಕೆ. 10 9s 90. ಸೊ 90 into 2 180. ಸೊ ಆನ್ಸರ್ ಈಸ್ 180. ಸೊ ಇದನ್ನು 180ನ ಮಾಡೋ ಅವಶ್ಯಕತೆಯೂ ಇದ್ದಿಲ್ಲ ರೀ, ಯಾಕಂದರೆ ಆಪ್ಷನ್ ಆಲ್ರೆಡಿ ಎ ಕ್ಯೂಬ್ ಬಿ ಟು ದ ಪವರ್ 4 ಇರುವಂಥ ಒಂದು ಆಪ್ಷನ್ ಇತ್ತು. ಸೊ ಆಟೋಮೆಟಿಕ್ಲಿ ಅದನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. ಓಕೆ. ಸೊ ಫೈನ್. ಇನ್ನೊಂದು ಕ್ವಶನ್ ಐತೆ ನೋಡೋಣ್ರಿ. ಎಸ್. ಸೊ ಈಗ ನೋಡ್ರಿ ಕ್ವಶನ್ ಇದೆ. ಕ್ವಶನ್ ನಂಬರ್ 25. ದ ಸ್ಮಾಲೆಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 17 23 29 leaves a remainder 11 in each case. ದ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳತ್ತ ನಾವು. ಸೊ ಇಲ್ಲೇನು ಆನ್ಸರ್ಸ್ ಎಲ್ಲ ಅದಾವಲ್ಲ, ಸೊ ಇವೆಲ್ಲ ದೊಡ್ಡವು ಅದಾವ್ರಿ. ಸೊ ದೇ ಆರ್ ಗಿವನ್. ಸೊ ಇಲ್ಲಿ ನಾವೇನು ತೊಗೋಬೇಕು? ವಿ ಹ್ಯಾವ್ ಟು ಟೇಕ್ ಎಲ್ ಸಿ ಎಮ್. ಓಕೆ. ಎಲ್ ಸಿ ಎಮ್ ತೊಗೋಬೇಕು ಈಗ. ಎಲ್ ಸಿ ಎಮ್ ಆಫ್ 17, 23, 29. ದ ಸ್ಮಾಲೆಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್, ಯಾವುದೋ ಒಂದು ನಂಬರ್ ಐತಿ ಎನ್, ದೇರ್ ಇಸ್ ಅ ನಂಬರ್ ಎನ್, ನ್ಯಾಚುರಲ್ ನಂಬರ್ ಅಂತ ತಿಳ್ಕೊಳ್ಳೋಣ. ಸೊ ಅದನ್ನು ನಾವು ಈ ನಂಬರ್ಸಿಗೆ ಡಿವೈಡ್ ಮಾಡಕತ್ತೀವಪ್ಪ ಅಂದರೆ ರಿಮೈಂಡರ್ ಏನು ಬರ್ತೈತಿ? 11 ಬರ್ತೈತಿ. ಓಕೆ. ಸೊ ಹಾಗಾಗಿ ಏನು ಮಾಡೋಣ? ನಂಬರ್ದು ಎನ್ ಮೈನಸ್ 11 ಅಂತ ತೊಗೊಂಬಿಡೋಣ. ಎನ್ ಮೈನಸ್ 11 ಈಸ್ ದ ಎಲ್ ಸಿ ಎಮ್. ಓಕೆ. ಸೊ ಯಾಕಪ್ಪ ಅಂತಂದರೆ ಆ ನಂಬರ್ನ ಡಿವೈಡ್ ಮಾಡಿದ ತಕ್ಷಣ ಎ ಈಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಓಕೆ. ಸೊ ನಾವು ಏನೋ ನಂಬರ್ ಮಾಡಿದ್ರು ನಮ್ಗೆ ರಿಮೈಂಡರ್ ಏನು ಬರತೈತಿ? 11 ಬರತೈತಿ. ಈ ನಂಬರ್ನ ನಾನು ಎನ್ ಅಂತ ಕನ್ಸಿಡರ್ ಮಾಡ್ಕೊಂಡೀನಿ. ಸೊ ಎನ್ ಮೈನಸ್ 11. ಫೈನ್. ಸೊ ಹಂಗೆ ತೊಗೊಂಡಾಗ ಆ ನಂಬರ್ ಏನಿರ್ಬೋದು ಅಂತಂದರೆ ಎನ್ ಮೈನಸ್ 11 ನಾನು ರಿಮೈಂಡರ್ ಇದ್ದಾಗ ನಾ ಇದ್ರದ್ದು ಎಲ್ ಸಿ ಎಮ್, ದ ಎಲ್ ಸಿ ಎಮ್ ಆಫ್ ದಿಸ್ ನಂಬರ್ 17, 23, 29 ನಾನು ಲೀಸ್ಟ್ ಕೌಂಟ್ ಮಲ್ಟಿಪ್ಲೈ ಇದ್ರ ಕಂಡು ಹಿಡಿದು ಬಿಟ್ಟನಂದ್ರೆ ಈ ಎನ್ ನಂಗೆ ಗುರ್ತಾಗ್ಬಿಡ್ತೈತಿ. ಯಾಕಂದರೆ ರಿಮೈಂಡರ್ ಅಂತೂ 11 ಇಲ್ಲಿ ತೊಗೊಂಡೇನಿ. ಸೊ ಇದ್ರದ್ದು ಎಲ್ ಸಿ ಎಮ್ ಕಂಡು ಹಿಡ್ಕೋಬೇಕು. ಸೊ 17, 23 ಮತ್ತು 29 ಇವೇನದಾವ್ರಿ? ಇವು ಮೂರು ಕೂಡ ದೇ ಆರ್ ಪ್ರೈಮ್ ನಂಬರ್ಸ್. ಸೊ ಹಾಗಾಗಿ ಪ್ರೈಮ್ ನಂಬರ್ಸ್ ಇರೋದ್ರಿಂದ ಏನೈತಿ? ನಾವು ಅದನ್ನು ಮಲ್ಟಿಪ್ಲೈನ ಮಾಡಬೇಕು. ಎನ್ ಮೈನಸ್ 11 ಈಸ್ ಈಕ್ವಲ್ ಟು 17 ಇಂಟು 23 ಇಂಟು 29. ಸೊ ಇದು ಟೋಟಲ್ ಏನಾಗುತ್ತಪ್ಪ ಅಂತಂದ್ರೆ ಎನ್ ಈಸ್ ಈಕ್ವಲ್ ಟು 11 ಪ್ಲಸ್ 17 ಇಂಟು 23 ಇಂಟು 29. ಸೊ ಇದನ್ನು ನೀವು ಮಾಡಿದರೆ 11 ಪ್ಲಸ್ ನಿಮಗೆ ಇದು ಎಷ್ಟು ಬರ್ತೈತಿ? ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ, ಯಾಕಂದರೆ ಇದು ಮತ್ತು ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೆ? 17 ಇಂಟು 23 ಇಂಟು 23. ಒಂದೇ ನಿಮಿಷ ಕ್ಯಾಲ್ಕುಲೇಟರ್ ಯೂಸ್ ಮಾಡತ್ತೀನಿ. ಸೊ ದಿಸ್ ಈಸ್ ಕಮ್ಮಿಂಗ್ ಆ್ಯಸ್ 11,339. ಸೊ ಹಾಗಾಗಿ ಎಲ್ಲ ಆ್ಯಡ್ ಮಾಡಿದರೆ 11,350. ಸೊ ಇಷ್ಟು ಬರತೈತಿ. ಸೊ ಆಪ್ಷನ್ ಈಸ್ ಬಿ. ದಿಸ್ ಈಸ್ ದ ಆನ್ಸರ್. ಓಕೆ. ಸೊ ತಿಳಿತಲ್ಲ? ಇದೊಂದು ಸ್ವಲ್ಪ ಚಲೋ ಕ್ವಶನ್ ಇತ್ತು ನೋಡ್ರಿ. ದಿಸ್ ಆಲ್ಸೋ ಗುಡ್ ಕ್ವಶನ್. ಫೈನ್. ಕ್ವಶನ್ ನಂಬರ್ 26. ಐ ಥಿಂಕ್ ಇದನ್ನು ಹೋಮ್ವರ್ಕ್ ಕೊಡ್ತೇನೆ. ಸೊ ಈ ಕ್ವಶನ್ನ ನೀವು ಸಾಲ್ವ್ ಮಾಡಿ ಕಮೆಂಟ್ಸ್ನಾಗ ಆನ್ಸರ್ ಬರೀರಿ. ಓಕೆ. ಈ ಕ್ವಶನ್ ಏನು ಮಾಡೋದು ಈಸಿ ಐತ್ರಿ. ಎಚ್ ಸಿ ಎಫ್ ಆಫ್ ಎಕ್ಸ್, 8 is 4 ಎಲ್ ಸಿ ಎಮ್ ಆಫ್ ದಿಸ್ ಒನ್. ಸೊ ನಮ್ಮ ರಿಲೇಷನ್ ಗೊತ್ತೈತಲ್ಲ, ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ
ಎಲ್ ಸಿ ಎಮ್ ಆಫ್ ಎ ಕಾಮ ಬಿ, ಇದು ಎ ಕಾಮ ಬಿ. ಸೊ ಇದು ಯೂಸ್ ಮಾಡಿಕೊಂಡು ಆನ್ಸರ್ನ ಬರೀರಿ ಕಮೆಂಟ್ಸ್ ಒಳಗೆ, ನಾನು ಅದನ್ನು ಚೆಕ್ ಮಾಡಿ ನಿಮ್ಗೆ ವಾಪಸ್ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಫ್ರೆಂಡ್ಸ್ ಇವತ್ತೇನು ಕಲ್ತೀವಿ ಅಂತಂದ್ರೆ, ಸೊ ಒಂದು ರೀಕ್ಯಾಪ್ ಮಾಡ್ಕೊಂಡ್ಬಿಡೋಣ. ಏನು ಕಲ್ತೀವಿ ಅಂದ್ರೆ ಎಲ್ ಸಿ ಎಮ್ದು ಅಪ್ಲಿಕೇಶನ್ಸ್ ನೋಡ್ಕೊಂಡ್ವಿ, ಆಮೇಲೆ ಬರೀ ಎಲ್ ಸಿ ಎಮ್ದು ಸ್ವಲ್ಪ ಜಾಸ್ತಿ ಇದ್ರ ಮ್ಯಾಗ ನಾವು ಒಂದು 60% ಇದ್ರ ಮ್ಯಾಗ ಫೋಕಸ್ ಮಾಡೀವಿ. ಸೊ ಆಮೇಲೆ ಎಚ್ ಸಿ ಎಫ್ನು ಕ್ವಶನ್ಸ್ ಬಂದಾವ, ಆಮೇಲೆ ಒಂದು ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಕೇಳೋಣ, ಟ್ರಿಕಿ ಕ್ವಶನ್ಸ್. ಸೊ ಈ ಕ್ವಶನ್ಸ್ ಹೆಂಗಪ್ಪ ಅಂದ್ರೆ ಇವು ಅಪ್ಲಿಕೇಶನ್ ಜಾಸ್ತಿ ಒಂದು ಸ್ವಲ್ಪ ಈ ಥರ ಇದ್ದಿದ್ದ ಕ್ವಶನ್ಸ್ನ ನೋಡ್ಕೊಂಡೇವಿ. ಓಕೆ, ಸೊ ಹಾಗಾಗಿ ಸೊ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಪೋರ್ಷನ್ ಏನು ಇದಕ್ಕೆ ಪ್ರಿಸ್ಕ್ರೈಬ್ ಮಾಡಿದ್ನಲ್ಲ ಕೆ ಎ, ಸೊ ಅದನ್ನು ನಾನೀಗ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಇನ್ನೊಂದು ಟಾಪಿಕನ್ನು ತೊಗೊಂಡು ಇದ್ರ ಮೇಲೆ ನೀಟಾಗಿ ವೀಡಿಯೋಸ್ ಮಾಡ್ಕೊಂಡು ಕಲ್ಕೊಂತ ಹೋಗೋಣ. ಸೊ ಪ್ಲೀಸ್ ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಾಯಿದ್ರೆ ಅವ್ರಿಗೆ ಕಳಿಸ್ರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಇದೇ ಒಂದು ನನಗೆ ಮೋಟಿವೇಶನ್ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಅಂತ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.